ಇದು ಆನೆ ರೋಡ್ ಜಸ್ಟ್ ಕ್ರಾಸ್ ಮಾಡಿದಷ್ಟೇ ಈಗ. Ooty toy train. It is one of the famous tourist places. ಸೊ ಇದು ದೊಡ್ಡ ಬೆಟ್ಟ ಪೀಕ್, ಇದು ಎಂಡ್ ಪಾಯಿಂಟ್. ಸೊ ಇಲ್ಲಿ ವ್ಯೂ ಇನ್ನೂ ತುಂಬ ಒಳ್ಳೆ ಕಾಣ್ತಾ ಉಂಟು. ರೀಲ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಬೋದು ಇಲ್ಲಿ. ಟೀ ಫ್ಯಾಕ್ಟ್ರಿ ಹಾಗೂ ಚಾಕ್ಲೇಟ್ ಫ್ಯಾಕ್ಟ್ರಿ. ಚಾಕ್ಲೇಟ್ ಸ್ಮೆಲ್ ಬರ್ತಾ ಉಂಟು ಯಮ್ಮಿ ಯಮ್ಮಿ ಆಗಿ. ನಾವು ಹೋಗುವ ನೋಡಿ ಪರ್ಚೇಸ್ ಮಾಡುವ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡೈಲಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ಯಾಮಿಲಿ ಎಲ್ಲ ನಾವೆಲ್ಲ ನಮ್ಮ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿ ನಾವು ಊಟಿಗೆ ಹೊರಡ್ತಾ ಇದ್ದೀವಿ. ಸೊ ಆನ್ ದ ವೇ ಟು ಊಟಿ ನಮ್ಮ ಈ ಹಾಲಿಡೇಸ್ ಟೈಮನ್ನು ನಾವು ಸ್ಪೆಂಡ್ ಮಾಡಲಿಕ್ಕೆ ನಾವೀಗ ಮಡಿಕೇರಿ ರೀಚ್ ಆಗಿದ್ದೇವೆ. ಸೊ ಮಡಿಕೇರಿಯಿಂದ ನಾವು ಊಟಿಗೆ ಹೋಗ್ತಾ ಇದ್ದೇವೆ. ಆಲ್ಮೋಸ್ಟ್ ಈಗ 2 hours ಉಂಟು. ತುಂಬ ಜರ್ನಿ ತುಂಬ ಆಯಿತು, ಬಟ್ ಸ್ಟಿಲ್ ದೆನ್ ಐ ಥಿಂಕ್ ಫೈನಲಿ ವಿ ರೀಚ್ ಟು ದ ಪ್ಲೇಸ್ ವೇರ್ ವಿ ಹ್ಯಾವ್ ಟು. ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ಊಟಿಯಲ್ಲಿದ್ದೇನೆ, ಕಾಣ್ತುಂಟಾ? ಓಕೆ. ಸೊ ನಾನು ಊಟಿಗೆ ನಿನ್ನೆ ರಾತ್ರಿ 1:30ಗೆ ರೀಚ್ ಆಗಿದ್ದೇನೆ. ಸೊ ನಾವು ಮನೆಯಿಂದ ಹೊರಡುವಾಗ 1:30 ಆಗಿತ್ತು. ಸೊ 1:30ಗೆ ನಾವು ರೀಚ್ ಆಗಿದ್ದೇವೆ. ಯಾಕೆಂದರೆ ಮಧ್ಯಮಧ್ಯದಲ್ಲಿ ನಾವು ಒಂದು ಈವ್ನಿಂಗ್ ಹೈ ಟೀಗೆ ನಾವು ನಿಂತ್ಕೊಂಡದ್ದು, ನೆಕ್ಸ್ಟ್ ಊಟಕ್ಕೆ ನಿಂತ್ಕೊಂಡದ್ದು, ಹಾಗೂ ಚೆಕ್ ಪೋಸ್ಟ್ ತುಂಬ ಇದೆ. ಹಾಗೂ ಕೆಲವು ದಾರಿಯಲ್ಲಿ ಎಲ್ಲ ಎಲಿಫೆಂಟ್ ಬರ್ತದೆ ಅಂತ ಹೇಳಿದರು. ಹಾಗೂ ಲಯನ್, ಟೈಗರ್ ಇದೆಲ್ಲ ಎಂಟ್ರಿ ಉಂಟು ಆ ವೇಯಲ್ಲಿ. ನಾವು ವಾಯ್ನಾಡ್ ಸೈಡಿಂದ ಬಂದಿದ್ವಿ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿತ್ತು. ದೆನ್ ಇದು ನಾವು ನಮ್ಮ ಕಾಟೇಜ್ ಬುಕ್ ಮಾಡಿದ್ದು ನಾವು ಫಸ್ಟೇ ಮಂಗಳೂರಲ್ಲಿ ಇರುವಾಗ. ಸೊ ಅಲ್ಲಿಂದ ಬರುವಾಗ ನಮಗೆ ಸ್ವಲ್ಪ ಲಾಸ್ಟಿಗೆ ನಮಗೆ ಗೂಗಲ್ ಮ್ಯಾಪ್ ಸ್ವಲ್ಪ ಸರಿಯಾಗಿ ನಮಗೆ ಅದು ವೇ ತೋರಿಸಲಿಲ್ಲ. ಅದಕ್ಕೋಸ್ಕರ ಒಂದು ಲೇಟ್ ಆಯಿತು. 12:30ಗೆ ರೀಚ್ ಆಗಿರುವಂಥದ್ದು ನಾವು 1:30ಗೆ ರೀಚ್ ಆಗಿದ್ವಿ. ಅದಕ್ಕೋಸ್ಕರ ನನಗೆ ನಿನ್ನೆ ರಾತ್ರಿ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ತುಂಬ ಚಳಿ ಇದೆ, ತುಂಬ. ಪ್ಲಸ್ ನಾನು ಇವತ್ತು ಏನು ಆಗಲಿಲ್ಲ, ಸ್ವೆಟ್ರೆಲ್ಲ ಹಾಕಲಿಲ್ಲ, ನಾನು ಕಂಟ್ರೋಲ್ ಮಾಡ್ತಿದ್ದೇನೆ. ಈಗ ನಾನು ಒಂದು ಕಾಟೇಜ್ ನಾವು ಬುಕ್ ಮಾಡಿದ್ದೇವೆ. ಸೊ ಅದರ ರೇಟ್ 3 ದಿವಸಕ್ಕೆ 18,000. ಓಕೆ, ಬಟ್ ವೆರಿ ನೈಸ್, ತುಂಬ ಒಳ್ಳೆಯದುಂಟು. ಸೊ ನಾವು ಈ ಕಾರಲ್ಲಿ ಬಂದಿರುವಂಥದ್ದು. ಸೊ ಇದು ನಮ್ಮ ಕಾರ್. ನಾನು ನಿಮಗೆ ಫಸ್ಟ್ ವ್ಯೂ ತೋರಿಸ್ತೇನೆ. ಸೊ ನೋಡಿ, ಇದು ವ್ಯೂ ತುಂಬ ಆಸಮ್ ಆಗಿದೆ ಈ ವ್ಯೂ. ಸೊ ಕಾಟೇಜ್ ಇದು ಸಿಲ್ವರ್ ಹೋಮ್ಸ್ ಅಂತ. ಸೊ ಸಿಲ್ವರ್ ಹೋಮ್ಸ್ ಗೇಟ್ ಒಳಗೆ ನೀವು ಎಂಟರ್ ಆದರೆ ತುಂಬ ಮನೆಗಳಿವೆ. ಸೊ ನಾವು ಡೆಡ್ ಎಂಡಲ್ಲಿ ಇದ್ದೇವೆ, ಡೆಡ್ ಮನೆಗೆ. ಹೈ ಉಂಟು ಇದು ನೋಡಿ, ಇದೆಲ್ಲ ಮನೆ. ಸೊ ಕಾಣ್ತಾ ಉಂಟಾ? ತುಂಬ ಒಳ್ಳೆಯದುಂಟು. ನಮಗೆ ತುಂಬ ಖುಷಿ ಆಯಿತು. 18,000 ಕೊಟ್ಟರೆ ಸಹ ಪ್ರಾಬ್ಲಮ್ ಇಲ್ಲ. ಇಟ್ಸ್ ರಿಯಲಿ ವೆರಿ ನೈಸ್. ಐ ಕ್ಯಾನ್ ಟೆಲ್ ಇಟ್ಸ್ ರಿಯಲಿ ವೆರಿ ಆಸಮ್. ಸೊ ಇದು ನಮಗೆ ಸಿಕ್ಕಿರುವಂಥದ್ದು ಈ ಮನೆ. ಸೊ ಮೇಲೆ ಅಲ್ಲ, ಕೆಳಗೆದು ಕಾಣ್ತಾ ಉಂಟಾ? ಸೊ ನೋಡಿ, ಇದು ನಮ್ಮ ಮನೆ ಈಗ ಸದ್ಯಕ್ಕೆ. ಸೊ ದಿಸ್ ಈಸ್ ಆ ಕಾರ್. ಸೊ ನಾವೀಗ ಮನೆ ಒಳಗೆ ಹೋಗುವ. ಯಾವುದೆಲ್ಲ ಫೆಸಿಲಿಟೀಸ್ ಇದೆ ನಮಗೆ ತೋರಿಸ್ತೇನೆ. ಸೊ ಇಲ್ಲಿ ಲಾನ್ ಉಂಟು, ಕಾಣ್ತಾ ಉಂಟು? ಇಲ್ಲಿ ಲಾನ್ ಫೆಸಿಲಿಟೀಸ್ ಉಂಟು. ಬಿಲ್ಡಿಂಗ್ ಎಲ್ಲ ಒಳ್ಳೆಯದುಂಟು, ಆ್ಯಕ್ಚುಲಿ ಸ್ಟ್ರಕ್ಚರ್ ಎಲ್ಲ ತುಂಬ ಒಳ್ಳೆಯದುಂಟು. ಓಕೆ. ಸೊ ಇದು ಎಂಟ್ರೆನ್ಸ್. ಸೊ ಇದು ಎಂಟ್ರೆನ್ಸ್ ಡೋರ್ ಎಲ್ಲ ಇದ್ದಾರೆ ಇಲ್ಲಿ ನೋಡಿ. ಇದು ಹಾಲ್. ಸೊ ಇಲ್ಲಿ ಸೋಫಾ ಇದೆ. ಗುಡ್ ಮಾರ್ನಿಂಗ್. ಸೊ ಇದು ಇಲ್ಲಿ ಟಿ ವಿ ಉಂಟು, ಹಾಗೂ ಎಲ್ಲ ಯು ಕ್ಯಾನ್ ಫೀಲ್ ಲೈಕ್ ಹೋಮ್. ಎಲ್ಲ ಫೆಸಿಲಿಟೀಸ್ ಉಂಟು ಇಲ್ಲಿ. ಓಕೆ. ಸೊ ಇದಾದಮೇಲೆ ಇಲ್ಲಿ ಡೈನಿಂಗ್ ರೂಮ್ ಉಂಟು ಇಲ್ಲೇ. ಸೊ ಇದು ಡೈನಿಂಗ್ ರೂಮು. ಹಾಗೂ ಇದು ವಾಶ್ ಬೇಸಿನ್, ಬ್ರಷ್ ಮಾಡಲಿಕ್ಕೆಲ್ಲ ವಾಶ್ ಬೇಸಿನ್ ಸಪ್ರೇಟ್. ಇದು ಕಿಚನ್. ಇದೆಲ್ಲ ರೆನೋವೇಟ್ ಮಾಡಿದ್ದಾರೆ ಫುಲ್ ಕಿಚನ್ ನೋಡಿ. ನಿಮಗೆ ಇಲ್ಲಿ 1 ವೀಕ್ ಫ್ಯಾಮಿಲಿ ಜೊತೆ ಸ್ಟೇ ಮಾಡಲಿಕ್ಕೆ ಬೇಕಾದರೆ ಕೂಡ ಇಲ್ಲಿ ಬರ್ಬೋದು ನೀವು. ಕಾಣ್ತುಂಟಾ? ಸೊ ನೋಡಿ, ಸೊ ಇದು ವಿಡಿಯೋ ನೋಡಿ. ಕಿಯಾನ್ ಇಲ್ಲಿದ್ದಾನೆ. ಹಾಯ್ ಕಿಯಾನ್. ಅಮ್ಮದ ಅವಸ್ಥೆ ನೋಡಿ, ಇದು ಅಮ್ಮ.
ಹಾಯ್, ಗುಡ್ ಮಾರ್ನಿಂಗ್. ಚಳಿ ಚಳಿ ಚಳಿ. ಓಕೆ, ಸೊ ಇದೊಂದು ರೂಮು. ಇದು ನನ್ನ ಹಸ್ಬೆಂಡ್ ಮಗ ಇರುವಂಥ ರೂಮ್ ಇದು. ಸೊ ನೋಡಿ, ಗ್ಲಾಸ್ ಉಂಟು, ಸೆಲ್ಫೀಸ್ ಎಲ್ಲ ಕ್ಲಿಕ್ ಮಾಡಲಿಕ್ಕೆ, ಹಾಗೂ ಬೆಡ್ ಫೆಸಿಲಿಟಿ ಉಂಟು, ಎಲ್ಲ ಪಿಲ್ಲೋ ಉಂಟು, ಎಲ್ಲ ಉಂಟು, ಬ್ಲ್ಯಾಂಕೆಟ್ ಎಲ್ಲ ಉಂಟು. ಬಟ್ ನಾವು ಇನ್ನೊಂದು ತಂದಿದ್ದೀವಿ, ಯಾಕೆಂದರೆ ತುಂಬ ಚಳಿ ಉಂಟು. ನೀವು ಕೂಡ ತನ್ನಿ ಬರುವಾಗ. ಸೊ ಇದು ಕಬೋರ್ಡ್ಸ್ ಉಂಟು, ಕಬೋರ್ಡ್ಸ್ ಫೆಸಿಲಿಟೀಸ್, ಕಬೋರ್ಡ್ಸ್ ಕೂಡ ಒಳ್ಳೆಯದುಂಟು, ಕಾಣ್ತುಂಟಲ್ಲ. ಸೊ ಇದೆಲ್ಲ ಕಬೋರ್ಡ್ಸಲ್ಲಿ ಕೂಡ ಬ್ಲ್ಯಾಂಕೆಟ್ಸ್ ಕೂಡ ಅವರು ಕೊಡ್ತಾ ಇದ್ದಾರೆ. ಸೊ ಇದು ವಾಶ್ರೂಮ್, ಇದರಲ್ಲಿ ವಾಶ್ರೂಮ್ ಇದೆ. ಓಕೆ, ಸೊ ಇನ್ನೊಂದು ರೂಮ್. ಸೊ 2 ರೂಮ್ಸ್ ನಮಗೆ ಉಂಟು. ಟಿ ವಿ ಕೂಡ ಉಂಟು, ಎಲ್ಲ ರೂಮಲ್ಲಿ ಟಿ ವಿ ಉಂಟು, ಹಾಗೂ ಮಿರರ್ ಉಂಟು, ಕಬೋರ್ಡ್ಸ್ ಕೂಡ ಉಂಟು. ಸೊ 2 ರೂಮು, ಒಂದು ಕಿಚನ್, ಒಂದು ಡೈನಿಂಗ್ ರೂಮ್, ಒಂದು ಹಾಲಿಗೆ ನಾವು 18,000. ಸೊ ಈಗ ನಾವೆಲ್ಲ ಡ್ರೆಸ್ ಮಾಡ್ತೇವೆ, ಬ್ರೇಕ್ಫಾಸ್ಟಿಗೆ ಹೋಗ್ಲಿಕ್ಕೆ ಉಂಟು. ಸೊ ಸಿ ಯು, ಬಾಯ್, ಸಿ ಯು ಲೇಟರ್. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆನ್ ದ ವೇಯಲ್ಲಿ ನಾವೀಗ ಊಟಿನ ಫೇಮಸ್ ಅದು ಉದಗಮಂಡಲಂ, ಅದು ಊಟಿ ಟ್ರೈನ್, ಟಾಯ್ ಟ್ರೈನ್ ಕಡೆ ನಾವೀಗ ಬಂದಿದ್ದೇವೆ. ಸೊ ಕ್ಯೂ ತುಂಬ ಉಂಟು, ನಿಮಗೆ ಬೇಕಾದರೆ ಬೇಗ ಬರಬೇಕು. ನನ್ನ ಹಸ್ಬೆಂಡ್ ಕ್ಯೂ ಅಲ್ಲಿ ನಿಂತಿದ್ದಾರೆ. ಸೊ ಅಲ್ಲಿ ಒಂದು ಫಾರ್ಮ್ ಉಂಟು, ಆ ಫಾರ್ಮ್ ಎಲ್ಲ ಫಿಲ್ ಮಾಡಬೇಕು. ಡಿಪೆಂಡ್ ಆಗ್ತದೆ ನಿಮಗೆ 3 ಡಿಫ್ರೆಂಟ್ ಸೀಟರ್ಸ್ ಅದೆಲ್ಲ ಬೇಕಾದರೆ 200-300 ರುಪೀಸ್. ಸೊ ದಿಸ್ ಈಸ್ ಅ ಪ್ಲೇಸ್ ಎಲ್ಲಿ ಟಾಯ್ ಟ್ರೈನ್ ಬರುತ್ತೆ ಅಲ್ಲ. ಸೊ ಡಿಫ್ರೆಂಟ್ ಸ್ಟೇಷನ್ಸ್ ಕೂಡ ಇಲ್ಲಿವೆ. ಆ್ಯಂಡ್ ದೆನ್ ವಿ ಹ್ಯಾವ್ ಒನ್ ಟ್ರೈನ್ ಓವರ್ ದೇರ್. ತುಂಬ ಜನ ಫೋಟೋ ಎಲ್ಲ ಕ್ಲಿಕ್ ಮಾಡ್ತಾರೆ ಆನ್ ದ ಟ್ರ್ಯಾಕಲ್ಲಿ ಎಲ್ಲ. ಪ್ಲೇಸ್ ಎಲ್ಲ ತುಂಬ ಒಳ್ಳೆಯದುಂಟು. ಆ್ಯಂಡ್ ಡ್ಯೂರಿಂಗ್ ಡಿಸೆಂಬರ್, ನವೆಂಬರ್ ಟೈಮ್ ತುಂಬ ಕೋಲ್ಡ್ ಉಂಟು, ತುಂಬ ನಮಗೆ ಕೋಲ್ಡ್ ಅನ್ನಿಸುತ್ತೆ ಅಲ್ಲಿ. ಅಮ್ಮ, ಕಿಯಾನ್, ಅಪ್ಪ ಇಲ್ಲಿದ್ದಾರೆ ಎಲ್ಲರೂ. ಕೋಲ್ಡ್ ಆಗ್ತಾ ಉಂಟು. ಕಿಯಾನ್, ಹಾಯ್ ಮನ್, ಹಾಯ್ ಮನ್. ನಾವು ರೂಮಿಂದ ಹೊರಟಿ ನಾವು ಬ್ರೇಕ್ಫಾಸ್ಟಿಗೆ ಹೋಗಿದ್ವಿ. ನಿಯರ್ ಬೈ ಬ್ರೇಕ್ಫಾಸ್ಟ್ ಕೌಂಟ್ರ್ ಇತ್ತು ಇಲ್ಲಿ, ನಿಯರ್ ಊಟಿ ಟ್ರೈನ್ ಸ್ಟೇಷನ್ ಹತ್ರ. ಸೊ ಇಲ್ಲಿ ನಾವು ಬಂದಿದ್ದೇವೆ. ಇಲ್ಲಿ ಈಗ ನನ್ನ ಹಸ್ಬೆಂಡ್ ಮತ್ತು ಬ್ರದರ್ ಇನ್ ಲಾ ಬುಕ್ಕಿಂಗ್ಸ್ ಮಾಡ್ತಿದ್ದಾರೆ ಟ್ರೈನಿಗೆ. 1 hour ಜರ್ನಿದು ಟ್ರೈನ್, ಊಟಿ ಟು ಕೆಟಿ ಟು ಊಟಿ ಟ್ರೈನ್. ಅದಕ್ಕೋಸ್ಕರ ನಾವೀಗ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಐ ಥಿಂಕ್ ಇಟ್ ಇಸ್ 275. ಐ ಡೋಂಟ್ ನೋ ದ ರೇಟ್ಸ್. ನಾವು ಇವತ್ತು ಡೇ 1ಗೆ ನಾನು ಫಸ್ಟಿಗೆ ಬಂದಿರುವಂಥ ಪ್ಲೇಸ್ ಊಟಿ ಟಾಯ್ ಟ್ರೈನ್. ಇಟ್ ಈಸ್ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಪ್ಲೇಸ್. ಅದಕ್ಕೆ ನಾನು ಉದಗಮಂಡಲಂ ಸದರ್ನ್ ರೈಲ್ವೆ ಸ್ಟೇಷನಿಗೆ ನಾನು ಬಂದಿದ್ದೇನೆ. ಸೊ ಇಲ್ಲಿ 3 ಟ್ರಿಪ್ಸ್ ಉಂಟು. ಒಂದು 9:45ಗೆ, ಒಂದು 11:30ಗೆ, ಇನ್ನೊಂದು 3 o'clockಗೆ. ಸೊ ನಾವು ಬರುವಾಗ ಆಲ್ರೆಡಿ ಲೇಟ್ ಆಗಿತ್ತು, ಅದಕ್ಕೆ ನಮಗೆ 11:30ದು ಟ್ರೈನ್ ಟಿಕೆಟ್ ಸಿಕ್ತು. ಸೊ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡಲಿಕ್ಕೆ ನಿಮಗೆ ಆನ್ಲೈನ್ ಬುಕ್ಕಿಂಗ್ಸ್ ಕೂಡ ಅವೈಲೇಬಲ್ ಉಂಟು. ಸೊ ನೀವು ಪ್ರೀ ಪ್ಲ್ಯಾನ್ ಮಾಡಿದರೆ ಸೊ ಯು ಕ್ಯಾನ್ ಪ್ಲ್ಯಾನ್ ಆನ್ಲೈನ್ IRCTC ವೆಬ್ಸೈಟ್. ಇಲ್ಲಾಂದರೆ ನಾನೀಗ ಬುಕ್ ಮಾಡಿದ್ದೇನೆ. ಸೊ ಇಟ್ ಈಸ್ ದ ಫಸ್ಟ್ ಕ್ಲಾಸ್ ಟ್ರೈನ್ ಇಸ್ 450 rupees, ಸೆಕೆಂಡ್ ಕ್ಲಾಸ್ ಇಸ್ 375, ಆ್ಯಂಡ್ ದೆನ್ ಯು ಹ್ಯಾವ್ ಡಿಫ್ರೆಂಟ್. ಸೊ ನಾವೀಗ ಟ್ರೈನ್ ಬಂದಿದೆ, ಫಸ್ಟ್ ಟ್ರಿಪ್ ಇದು ಟ್ರೈನ್ ಬಂದಿದೆ ಆಲ್ರೆಡಿ. ಟಾಯ್ ಟ್ರೈನ್ ಇಸ್ ಆಲ್ರೆಡಿ ಇಯರ್. Yes. ಈಗ ನಾವು ನಮ್ಮ ಟ್ರೈನಿಗೆ ಕಾಯ್ತಾ ಇದ್ದೀವಿ. ಯಾಕೆಂದರೆ ಐ ಜಸ್ಟ್ ವಾಂಟ್ ಟು, ಇದು ಫಸ್ಟ್ ಡೇ ಅಲ್ಲ, ಫಸ್ಟ್ ಡೇ ಫಸ್ಟ್ ಸ್ಪಾಟ್. ಐ ಜಸ್ಟ್ ವಾಂಟ್ ಟು ಎಂಜಾಯ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಫೈನಲಿ ಟ್ರೈನ್ ಬಂತು. ನಂಬರ್ ದೂಸರಲ್ಲ. अभी सर ने तरह
ಇಲ್ಲಿ ತುಂಬ ಜನರು ಬರ್ತಾರೆ. ಅದಕ್ಕೆ ಬೆಳಿಗ್ಗೆ ಬರಬೇಕು ನೀವು, ಯಾಕೆಂದರೆ ಇಟ್ ವಿಲ್ ಬಿ ಟಿಲ್ 11-11:30 ನಿಮ್ಮ ಬುಕ್ಕಿಂಗೇ ಮುಗಿಯೋದಿಲ್ಲ, ಯಾಕೆಂದರೆ ಅಷ್ಟು ಜನರು ಇರ್ತಾರೆ. ಅದಕ್ಕೋಸ್ಕರ ನೀವು ಬೇಗ ಬನ್ನಿ ಈ ಕಡೆ ಬೇಕಾದರೆ. ಪ್ಲಸ್ ಆನ್ಲೈನ್ ಬುಕ್ಕಿಂಗ್ ಕೂಡ ಉಂಟು. ಬನ್ನಿ, ಈಗ ಟ್ರೈನ್ ಒಳಗಡೆ ಹೇಗೆ ಉಂಟದೆಲ್ಲ ನಾನು ತೋರಿಸ್ತೇನೆ. ಸೊ ನಾವು ಈಗ 1 2 3 5 6 ಸೀಟನ್ನು ಬುಕ್ ಮಾಡಿದ್ವಿ. ಸೊ ವಿಂಡೋ ಸೀಟ್ ಕೆಲವೊಂದು ಸಿಗ್ತದೆ, ಕೆಲವೊಂದು ಸಿಗೋದಿಲ್ಲ. ಮತ್ತು ಈಗ ಇದೇನಂದರೆ ಇದು ಜಸ್ಟ್ ಸೈಟ್ ಸೀಯಿಂಗ್ ಮತ್ತು ಫಾರೆಸ್ಟ್ ಮಧ್ಯದಲ್ಲೆಲ್ಲ ಹೋಗ್ತಾರೆ ಟ್ರೈನಲ್ಲಿ. ಸೊ ಹೋಗುವಾಗ ನಮಗೆ ಬೋಟ್ ಹೌಸ್ ಕಾಣ್ತದೆ. ಸೊ ಸಂಜೆ ನಾವು ಇವತ್ತು ಇಲ್ಲಾದರೆ ನಾಳೆ ನಾವು ಪ್ಲ್ಯಾನ್ ಮಾಡ್ತೇವೆ ಹೋಗಲಿಕ್ಕೆ. ಸೊ ಇಲ್ಲಿ ಊಟಿಯಲ್ಲಿ ಬೋಟ್ ಹೌಸ್ ಅಂತ ಹೇಳ್ತೇವೆ. ಇಟ್ ಇಸ್ ವೆರಿ ಗುಡ್. ಬೋಟಿಂಗ್ ಎಲ್ಲ ಆಗ್ತದೆ. ಇದು ತಿರುಪುರ ಟೈಪ್ ನಿಮಗೆ ಫೀಲ್ ಆಯಿತು ನೋಡುವಾಗ. ಇಲ್ಲಿ ತುಂಬ ಜನರು ಇದ್ದಾರೆ. ತುಂಬ ಜನರು ಸೈಟ್ ಸೀಯಿಂಗ್ ಎಲ್ಲ ನೋಡಲಿಕ್ಕೆ ಬರ್ತಾರೆ. ಹೋಗ್ಬಿಟ್ಟು ನೋಡುವ ಏನೆಲ್ಲ ಸಿಗ್ಬೋದು ನೋಡಲಿಕ್ಕೆ. ನಿಮಗೆ ವಿಲೇಜ್ ಎಲ್ಲ ಕಾಣ್ತದೆ, ವೇರಿಯಸ್ ಟೀ ಎಸ್ಟೇಟ್ಸ್ ಅದೆಲ್ಲ ನಮಗೆ ಕಾಣ್ತದೆ. ಯಾಕೆಂದರೆ ನಿಮಗೆ ಸಿಟಿ ಮಧ್ಯದಿಂದ ಅವರು ಕರ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಹಿಲ್ಲಿ ಏರಿಯಾಸು ಸ್ಟೆಪ್ ಫಾರ್ಮಿಂಗ್, ಕೌಂಟರ್ ಪ್ಲವಿಂಗ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮಿಂಗ್ ಮೆಥಡ್ಸ್ ಎಲ್ಲ ಇಲ್ಲಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಇದು ಮೌಂಟೇನಿಯಸ್ ಏರಿಯಾ, ಹಿಲ್ಲಿ ಏರಿಯಾ ಅಲ್ಲ, ಸೊ ಅದಕ್ಕೋಸ್ಕರ. ಬಟ್ ಯು ಕ್ಯಾನ್ ಸಿ ಲಾಡ್ ಆಫ್ ಗ್ರೀನರಿ. ತುಂಬ ಖುಷಿ ಆಗ್ತದೆ. ಹಾಗೂ ವೆದರ್ ಕೂಡ ತುಂಬ ಕೂಲ್ ಆಗಿ ಉಂಟು. ಸೊ ಖುಷಿ ಆಗ್ತದೆ. ಮಂಗಳೂರಿನಿಂದ ಇಲ್ಲಿ ಬರುವಾಗ ಅದು ಹೀಟ್ ಎಲ್ಲ ಇರೋದಿಲ್ಲ. ಬಟ್ ದೆನ್ ವಾಟ್ ಐ ರಿಯಲಿ ಫೆಲ್ಟ್ ಈಸ್ ಪಾರ್ಕಿಂಗ್ ಸ್ವಲ್ಪ ಕಮ್ಮಿ ಉಂಟು ಇಲ್ಲಿ. ಪಾರ್ಕಿಂಗ್ ಪ್ಲೇಸಸ್ ಎಲ್ಲ ಕಮ್ಮಿ. ಸೊ ಆನ್ ರೋಡ್ ಸೈಡಲ್ಲೇ ನೀವು ಪಾರ್ಕ್ ಬೇಕು, ಅದೇ ಒಂದು ಪ್ರಾಬ್ಲಮ್ ಇಲ್ಲಿ. ಬಟ್ ದೆನ್ ಐ ಫೈಂಡ್ ಇಟ್ ಈಸ್ ವೆರಿ ನೈಸ್. ಸೊ ಈ ಪ್ಲೇಸ್ ನನಗೆ ತುಂಬ ಲೈಕ್ ಆಯಿತು. ಕಾಡಿನ ಮಧ್ಯದಿಂದ ಅವರು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. ಇಟ್ಸ್ ರಿಯಲಿ ವೆರಿ ಗುಡ್, ಹಾರ್ಟ್ ಟಚಿಂಗ್, ಆ್ಯಂಡ್ ಐ ಫೆಲ್ಟ್ ರಿಯಲಿ ವೆರಿ ಹ್ಯಾಪಿ. ಆ್ಯಂಡ್ ನಿಮಗೆ ಇಲ್ಲಿ ತುಂಬ ಸಿಲ್ವರ್ ಟ್ರೀಸ್ ಎಲ್ಲ ಕಾಣ್ತದೆ. ಇದೆಲ್ಲ ಸಿಲ್ವರ್ ಟ್ರೀಸ್ ಇಲ್ಲಿ. ನಮ್ಮ ಟ್ರೈನಿಗೆ ಟನಲ್ ಒಳಗಡೆ ಹೋಗ್ತಾ ಉಂಟು. ಫುಲ್ ಒಂದ್ಸತಿ ಡಾರ್ಕ್ ಆಯಿತು. ಇದು ಲಾಸ್ಟ್ ಟನಲ್ ನಮಗೆ ಸಿಕ್ಕಿರುವಂಥದ್ದು ಟ್ರೈನಿಗೆ ಹೋಗುವಾಗ. ಆ್ಯಂಡ್ ದೆನ್ ನಿಮಗೆ ಫೈನಲಿ ಔಟ್ ದ ಟನಲ್. ಇಲ್ಲಿ ಕೆಲಸಗಳು ಹೇಳ್ತಾರೆ ವೈಲ್ಡ್ ಆ್ಯನಿಮಲ್ಸ್ ನಿಮಗೆ ಸಿಗ್ತದೆ ಆನ್ ದ ವೇಯಲ್ಲಿ. ಕೆಲಸದಿಲ್ಲ ತೊಂದರೆ ಕಾಣುತ್ತೆ ಇಲ್ಲ
ಇಲ್ಲೊಂದು ಸ್ಟೇಷನಲ್ಲಿ ಅವ್ರು ನಿಲ್ಲಿಸ್ತಾರೆ. ಐ ಥಿಂಕ್ ಇಟ್ಸ್ ಲವ್ಡೇಲ್ ಕೆತ್ತಿ, ಐ ಥಿಂಕ್ ಇಟ್ಸ್ ಕೆತ್ತಿ ಪ್ಲೇಸ್. ಸೊ ಇಲ್ಲಿ ಅವರು ಹಾಲ್ಟ್ ಮಾಡಿ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಇಲ್ಲಿ ಹಾಲ್ಟ್ ಮಾಡಿಸ್ತಾರೆ. ಸೊ ನಾವು ಒಳಗಡೆ ಇದ್ವಿ, ಕೆಲವರು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾಯಿದ್ರು. ನನ್ನ ಹಸ್ಬೆಂಡು ಹೊರಗಡೆ ಹೋಗಿ ಎಲ್ಲ ಶೂಟಿಂಗ್ ಎಲ್ಲ ಮಾಡ್ತಾಯಿದ್ರು. ಇದೊಂದು ಪ್ಲೇಸು, ಇಲ್ಲೆಲ್ಲ ಕೆಲವರು ಯಾರಿಗೆಲ್ಲ ಬೇರೆ ಕಡೆ ಪ್ಲೇಸ್ಗೆ ಹೋಗಲಿಕ್ಕೆ ಬೇಕಲ್ಲಿ ಹಾಲ್ಟ್ ಮಾಡ್ತಾರೆ. ಹಿಯರ್ ಆಲ್ಸೋ ದೇರ್ ಇಸ್ ಫ್ಯೂ ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲ ಇಲ್ಲಿ ಏರಿಯಾನೇ. ಸೊ ನಾನೀಗ ಸೆಕೆಂಡ್ ಟೂರಿಸ್ಟ್ ಸ್ಪಾಟಿಗೆ ಬಂದಿದ್ದೇನೆ. ಅದು ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್. ಇಟ್ ಈಸ್ ಒನ್ ಆಫ್ ದ ಫೇಮಸ್ ಸ್ಪಾಟ್ ಇನ್ ಊಟಿ. ಸೊ ಐ ಹ್ಯಾವ್ ಕಮ್ ಹಿಯರ್. ಇಲ್ಲಿ ಬರುವಾಗ ನಿಮಗೆ ಪಾರ್ಕಿಂಗ್ ಫೆಸಿಲಿಟೀಸ್ ತುಂಬ ಕಷ್ಟ ಉಂಟು ಇಲ್ಲಿ. ಎವ್ರಿವೇರ್ ಇಟ್ ಈಸ್ ಫುಲ್ ಬಟ್ ಆಲ್ಮೋಸ್ಟ್ ನಮಗೆ ಒಂದು ಪಾರ್ಕಿಂಗ್ ಫೆಸಿಲಿಟಿ ಸಿಕ್ತು. ಈಗ ನಾನು ನೋಡಿ, ಇದು ಎಂಟ್ರೆನ್ಸ್. ಹಾಗೆ ಇಲ್ಲಿ ಫುಲ್ ಸ್ಟ್ರೀಟ್ ಶಾಪಿಂಗ್ ಇದೆ. ಫುಲ್ ಕೈಂಡ್ ಆಲ್ ಡಿಫ್ರೆಂಟ್ ವೆರೈಟಿ ಆದ ಪ್ರಾಡಕ್ಟ್ಸ್ ಇದೆ. ಚಾಕ್ಲೇಟ್ಸ್ ಇದೆ ಫೇಮಸ್ ಆದ. ಸೊ ಇದು ಎಂಟ್ರೆನ್ಸ್ ನೋಡಿ. ಸೊ ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಎಂಟ್ರೆನ್ಸ್, ಟಿಕೆಟ್ ಕೌಂಟರ್. ಈಗ ನಾವು ಟಿಕೆಟ್ ಕೌಂಟರ್ ಕಡೆ ಹೋಗ್ತಿದ್ದೇವೆ. ನನ್ನ ಬ್ರದರ್ ಇನ್ ಲಾ ಕೂಡ ಇಲ್ಲಿದ್ದಾರೆ. ವೆದರ್ ತುಂಬ ಒಳ್ಳೆಯದುಂಟು, ತುಂಬ ಕೂಲಾಗಿ ಉಂಟು. ಸೊ ನೀವು ಬರುವಾಗ ಹ್ಯಾಟ್, ಸ್ವೆಟರ್ಸ್ ಎಲ್ಲ ಹಾಕಿ ಬನ್ನಿ. ಇದು ನನಗೆ ಏನು ಅರ್ಥ ಆಗ್ತಾ ಇಲ್ಲ, ಬಟ್ ನಾನು ನಿಮಗೆ ಜಸ್ಟ್ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಟಿಕೆಟ್ ಕೌಂಟರ್ कितने टिकट है? ಸೊ ನಾವು ಟಿಕೆಟ್ ಪರ್ಚೇಸ್ ಮಾಡಿದ್ದೇವೆ. ಸೊ ಪರ್ ಹೆಡ್ ₹100. ಸೊ ನಾವು 5 ಜನ ಇದ್ದೇವೆ. ಸೊ ₹500. ಸೊ ಬನ್ನೀಗ ಹೋಗುವ. ಬಾಯ್. ನಾವೀಗ ಒಳಗಡೆ ಹೋಗ್ತಾ ಇದ್ವಿ. ಒಳಗಡೆ ಹೋಗುವಾಗ ಎಂಟ್ರೆನ್ಸಲ್ಲೇ ಎಷ್ಟು ಜನರಿದ್ದರು. ತುಂಬ ದೊಡ್ಡ ಏಕೋ ಪ್ಲೇಸ್ ಇದು. ವೆರೈಟಿ ಆದ ಟ್ರೀಸ್ ನಿಮಗೆ ಕಾಣ್ತಾ ಉಂಟು ಇಲ್ಲಿ. ಆ್ಯಂಡ್ ನಿಮಗೆ ಕೂತ್ಕೊಂಡು ಮಾತಾಡಲಿಕ್ಕೆ, ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಎಲ್ಲ ಈ ಪ್ಲೇಸ್ ತುಂಬ ಒಳ್ಳೆಯದುಂಟು. ಬನ್ನಿ ಹೋಗುವ. ಸೊ ನನಗೆ ಎಂಟ್ರೆನ್ಸಲ್ಲಿ ಹೋಗುವಾಗ ಜಸ್ಟ್ ಪಿಲಿಕುಳ ಅದು ಬೊಟಾನಿಕಲ್ ಗಾರ್ಡನಲ್ಲಿ ಹೋಗುವಾಗ ಆ ಫೀಲ್ ನನಗೆ ಬಂತು. ಬಟ್ ದೆನ್ ದೇ ಹ್ಯಾವ್ ಮೇಂಟೈನ್ ಇಟ್ ರಿಯಲಿ ವೆರಿ ವೆಲ್. ಚಿಕ್ಕ ಮನೆ ಉಂಟು ಇದರಲ್ಲಿ. ಹಾಗೂ ದೆರ್ ಈಸ್ ಸೆಲ್ಫಿ ಪ್ಲೇಸಸ್ ಆರ್ ಫೋಟೋಶೂಟ್ ಪ್ಲೇಸಸ್ ಎಲ್ಲ ಇಲ್ಲಿ ಉಂಟು. ತುಂಬ ಒಳ್ಳೆಯದುಂಟು. ಕಿಯಾನ್ ಮಲಗಿದ್ದಾನೆ. ಈಗ ಬೇಗ ಹೋಗುವ, ಯಾಕೆಂದರೆ ತುಂಬ ಉಂಟು. ಪ್ಲಸ್ ಚಳಿ ಕೂಡ ಇನ್ಕ್ರೀಸ್ ಆಗ್ತಾ ಉಂಟು. ಸಂಜೆ ಟೈಮಲ್ಲಿ ಹೋಗುವಾಗ ಇಟ್ಸ್ ರಿಯಲಿ ವೆರಿ ಕೋಲ್ಡಲ್ಲೇ. ಸಮುದ್ರ ನಂಬರ್ ವಾಕಿಂಗ್ ಮಾಡಲಿಕ್ಕೆ ತುಂಬ ಉಂಟು. ಸೊ ಯಾರಿಗೆಲ್ಲ ಕಷ್ಟ ಆಗ್ತದೆ ವಾಕಿಂಗ್ ಎಲ್ಲ ಮಾಡಲಿಕ್ಕೆ, ಸೊ ನೀವು ಸ್ವಲ್ಪ ಬ್ರೇಕ್ ತಗೊಳ್ಳಿ. ಯಾಕೆಂದರೆ ಕಂಟಿನ್ಯೂಸ್ ನೀವು ನಡ್ಕೊಂಡು ಹೋದರೆ ಕಷ್ಟ ಆಗುತ್ತೆ. ಅದಕ್ಕೆ ಇಲ್ಲಿ ತುಂಬ ಜನ ಕೂತ್ಕೊಳ್ತಾ ಇರ್ತಾರೆ, ಫೋಟೋ ತೆಗಿತಾ ಇದ್ದಾರೆ, ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ತುಂಬ ಉಂಟು ಈ ಪ್ಲೇಸಲ್ಲಿ ಹೋಗಲಿಕ್ಕೆ. ಆ್ಯಂಡ್ ₹100 ಹೇಳುವಾಗ ಐ ಥಿಂಕ್ ತುಂಬ ಉಂಟು. ನೋಡುವ ತುಂಬ ಉಂಟಾ ಇಲ್ವಾ ಅಂತ. ಈಗ ಎಂಟ್ರೆನ್ಸಲ್ಲಿ ಈಗ ಹೋಗುವಾಗ ಇಲ್ಲಿ ನಿಮಗೆ ಅಲ್ಲಿ ಒಂದು ಮನೆ ಕಾಣ್ತದೆ, ಗ್ಲಾಸ್ ಹೌಸ್ ಥರ. ಸೊ ಗ್ಲಾಸ್ ಹೌಸ್ ಎಂಟರ್ ಕೂಡ ಮಾಡ್ಬೋದು. ಅದಕ್ಕೇನು ಪೇಮೆಂಟ್ ಇಲ್ಲ. ಆಲ್ರೆಡಿ ₹100 ಅವ್ರ ಟಿಕೆಟ್ ಪರ್ಚೇಸ್ ನಾವು ಮಾಡಿದ್ದೇವೆ ಅಲ್ಲ. ಮತ್ತು ಇಲ್ಲಿ ಫೋಟೋಸ್ ಎಲ್ಲ ಬೇಕಾದರೆ ಆನ್ ಸ್ಪಾಟ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಅವರು ಫೋಟೋಸ್ ಎಲ್ಲ ಲ್ಯಾಮಿನೇಟ್ ಎಲ್ಲ ಮಾಡಿ ಕೊಡ್ತಾರೆ. ಲೋಟಸ್ ಗಾರ್ಡನ್. ಲೋಟಸ್ ಇಲ್ಲ ಮಾತ್ರ, ಗಾರ್ಡನ್ ಮಾತ್ರ.
मस्त आहे टॉय म्हणजे क्लीन नाव Japan garden. Welcome to Japan garden. एकला ಇರುತ್ತೆ. ನಾವು ಇನ್ನೂ ಕೂಡ ಈಗ ಮುಂದೆ ವಾಕಿಂಗ್ ಮಾಡಿ ಹೋಗ್ತಾ ಇದ್ದೇವೆ. ಜಪಾನ್ ಗಾರ್ಡನ್ ನೋಡಿ ಆಯಿತು, ಲೋಟಸ್ ಗಾರ್ಡನ್ ನೋಡಿ ಆಯಿತು. ಬಟ್ ಲೋಟಸ್ ನಾನು ಹೇಳಿದಾಗೆ ಅಲ್ಲಿ ಏನು ಲೋಟಸ್ ಇರಲಿಲ್ಲ. ಈಗ ಮುಂದೆ ಹೋಗುವಾಗ ತುಂಬ ಜನ ರೆಸ್ಟ್ ಎಲ್ಲ ತಗೊಳ್ತಾ ಇದ್ದಾರೆ. ನನಗೆ ಕೂಡ ಸಾಕಾಗಿರ್ತದೆ, ಯಾಕೆಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್ ಮಾಡಲಿಕ್ಕೆ ತುಂಬ ಉಂಟು. ಕೆಲವು ಸತಿ 1 hour 1.5 hour ಅದೆಲ್ಲ ಟೈಮ್ ಕನ್ಸ್ಯೂಮಿಂಗ್, ಟ್ರಾವೆಲಿಂಗಲ್ಲಿ ಟೈಮ್ ಕನ್ಸ್ಯೂಮ್ ಆಗ್ತಾ ಉಂಟು. ಬಟ್ ದೆನ್ ಪ್ಲೇಸಸ್ ನೋಡುವಾಗ ಕೆಲವಷ್ಟು ವರ್ತ್ ಅನ್ನಿಸ್ತದೆ. ಬಟ್ ದಿಸ್ ಈಸ್ ರಿಯಲಿ ವೆರಿ ನೈಸ್. ಅಂದರೆ ಗ್ರೀನರಿ ಫುಲ್ ರಿಲ್ಯಾಕ್ಸಿಂಗಿಗೆ ಇಟ್ಸ್ ಬೆಸ್ಟ್ ಪ್ಲೇಸ್. ವೆಲ್ಕಮ್ ಟು ಫಾರ್ಮ್ ಹೌಸ್. ಸೊ ಈ ಮನೆಯಲ್ಲಿ ಆಲ್ ಟೈಪ್ಸ್ ಆಫ್ ಫರ್ನ್ಸ್, ವೆರೈಟಿ ಆದ ಫರ್ನ್ಸ್ ಅವರು ಇಟ್ಟಿದ್ದಾರೆ. ಸೇಲಲ್ಲಿ ಅವ್ರು ಮಾಡೋದಿಲ್ಲ, ಜಸ್ಟ್ ದಿಸ್ ಇಸ್ ಫಾರ್ ಎಕ್ಸಿಬಿಷನ್. ಇಲ್ಲಿ ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಸ್ಟೇಟ್ಸ್ ಅವರೆಲ್ಲ ಇಲ್ಲಿ ಬರ್ತಾ ಇರ್ತಾರೆ. ನಾವು ಬೇಗ ಬೇಗ ನೋಡಿ ಹೊರಗೆ ಬಂದ್ವಿ, ಯಾಕೆಂದರೆ ಅದೆಲ್ಲ ಟೈಪ್ ಅಂದರೆ ಆಲ್ಮೋಸ್ಟ್ ಸೇಮ್ ಟೈಪ್ದು ಫರ್ನ್ಸ್ ಎಲ್ಲ ಇತ್ತು. ಈಗ ನೆಕ್ಸ್ಟ್ ಪ್ಲೇಸ್ ಈಗ ಗ್ಲಾಸ್ ಹೌಸ್. ಒಳಗಡೆ ಏನುಂಟಂತ ಗೊತ್ತಿಲ್ಲ, ಬಟ್ ಮೇನ್ಲಿ ಜಸ್ಟ್ ಅವರು ಗ್ಲಾಸಲ್ಲಿ ಆ ಮನೆಯನ್ನು ಕಟ್ಟಿದ್ದಾರೆ. ಇಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಕೂಡ ಇದೆ, ನಿಮಗೆ ಸಾಕಾಗಿ ಹೋದ್ರಲ್ಲ. ಬಟ್ ನಾವು ವಾಕಿಂಗ್ ಮಾಡ್ತಿದ್ದೇವೆ. ಇಲ್ಲಿ ಗ್ಲಾಸ್ ಹೌಸ್ ಉಂಟು, ಆಲ್ಮೋಸ್ಟ್ ಆಲ್ ಸೇಮ್ ಕೈಂಡ್ ಫ್ಲವರ್ಸ್ ಉಂಟು, ಅಷ್ಟೇನು ವೆರೈಟಿ ಅಂತ ಇಲ್ಲ ಇದರಲ್ಲಿ. ready for us, straight for us, ready for us. ಈ ಪ್ಲೇಸ್ ನನಗೆ ತುಂಬ ಲೈಕ್ ಆಯಿತು. ಗ್ಲಾಸ್ ಹೌಸ್ ಒಳಗಡೆ ಇರುವ ಫ್ಲವರ್ಸ್ ತುಂಬ ವೆರೈಟಿಯಾದ ಬ್ರೈಟ್ ಕಲರ್ಫುಲ್ ಫ್ಲವರ್ಸ್ ಇರಲಿ, ಫರ್ನ್ಸ್ ಇರಲಿ, ಡಿಫ್ರೆಂಟ್ ಟೈಪ್ಸ್ದು ಪ್ಲ್ಯಾಂಟ್ ಸ್ಪೀಷೀಸ್ ಇಲ್ಲಿ ಇತ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ. ಬಟ್ ಅನ್ಫಾರ್ಚುನೇಟ್ಲಿ ವಿ ಕಾನ್ ಪರ್ಚೇಸ್ ನಾರ್ ವಿ ಕ್ಯಾನ್ ಟಚ್ ದೆಮ್. ಬಟ್ ದೆನ್ ತುಂಬ ಒಳ್ಳೆದಿತ್ತು, ತುಂಬ ಜನರಿಗೆ ಇಲ್ಲಿ ಲೈಕ್ ಆಯಿತು. ತುಂಬ ಜನ ಹೇಳ್ತಾ ಇದ್ರು ಇಟ್ಸ್ ರಿಯಲಿ ವೆರಿ ನೈಸ್. ಕ್ಯಾಕ್ಟಸ್ ಸ್ಪೀಷೀಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಕ್ಯಾಕ್ಟಸ್ ಕೂಡ ಇಲ್ಲೇ ಉಂಟು. ಸೊ ನೀವು ಜಸ್ಟ್ 1-2 ನೋಡ್ತಾ ಇದ್ದರೆ ಅದಕ್ಕಿಂತ ತುಂಬ ವೆರೈಟಿ ಅದು ಕ್ಯಾಕ್ಟಸ್ ಇಲ್ಲಿ ಉಂಟು. ನಿಮಗೆ ಗೊತ್ತಾಗ್ತದಲ್ಲ, ವೆರಿ ನೈಸ್, ವೆರಿ ಯೂನಿಕ್. ಕೆಲವು ದೊಡ್ಡ ಸೈಜಲ್ಲಿ, ಕೆಲವು ಚಿಕ್ಕ ಸೈಜಲ್ಲಿ ಅದೆಲ್ಲ ಇತ್ತು. ಬಟ್ ದೆನ್ ಇಟ್ಸ್ ಗುಡ್. ನೋಡಿ, ಇದು ಇನ್ನೊಂದು ಟೈಪ್ ಇದು ಇದು ಪ್ಲ್ಯಾಂಟ್ ಸ್ಪೀಷೀಸ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ನೋಡಿರುವಂಥದ್ದು ನಾನು.
ಯಾರಿಗೆಲ್ಲ ಫಾರ್ಮಿಂಗ್ ಮತ್ತು ಫ್ಲವರ್ ಪ್ಲ್ಯಾಂಟ್ಸ್ ಮತ್ತು ಅದೆಲ್ಲ ಅಗ್ರಿಕಲ್ಚರ್ ವರ್ಕ್ ಎಲ್ಲ ತುಂಬ ಲೈಕ್, ಈ ಪ್ಲೇಸಿಗೆ ನೀವು ಖಂಡಿತ ಬನ್ನಿ. ಯಾಕೆಂದರೆ ಇಟ್ ಈಸ್ ವರ್ತ್ ವಿಸಿಟಿಂಗ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ರೋಸ್ ಆಫ್ ನಾವು ವಾಕಿಂಗ್ ಮಾಡಿ ಬಂದು ತುಂಬ ಸಾಕಾಯಿತು, ಎಲ್ಲರಿಗೂ ಕೂತ್ಕೊಂಡಿದ್ದಾರೆ. ಮಲಗಲಿಕ್ಕೆಲ್ಲ ತುಂಬ ಬೆಸ್ಟ್ ಜಾಗ. ತುಂಬ ಜನ ರೆಸ್ಟ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಬರೋದಿದ್ರಿ ಇಲ್ಲಿ ಒಳಗಡೆ. ಬಟ್ ಇಟ್ ವಿಲ್ ವೆರಿ ವೆರಿ ಟಯರ್ಡ್. ಅದಕ್ಕೋಸ್ಕರ ನಾವೀಗ 5-10 ಮಿನಿಟ್ಸ್ ರೆಸ್ಟ್ ತಗೊಂಡು ಮತ್ತೆ ನಾವು ಆ ಕಡೆ ಹೋಗುವ. ರೆಸ್ಟ್ ತಗೊಳ್ಳುವಾಗ ಸ್ವಲ್ಪ ರೀಲ್ಸ್ ಕೂಡ ಮಾಡುವ ಅಂತ ನಾನು ಕೆಲವು ರೀಲ್ಸ್ ಎಲ್ಲ ಮಾಡ್ತಾಯಿದ್ದೆ. ಇಲ್ಲಿ ಕೆಲವು ರೀಲ್ಸ್ನ ಆಲ್ರೆಡಿ ಪೋಸ್ಟ್ ಮಾಡಿರುವಂಥದ್ದು. ಇಲ್ಲೊಂದು ಚಿಕ್ಕದೊಂದು ಬಾವಿ ಟೈಪ್ ಒಂದು ಲೇಕ್ ಅಂತ ಹೇಳ್ಬೋದು, ಕ್ರಿಯೇಟೆಡ್ ಲೇಕ್ ಅಂತ. ಸೊ ಇಲ್ಲೊಂದು ಲೇಕ್ ಉಂಟು, ನೋಡ್ತಾ ಇದ್ದಾರೆ ತುಂಬ ಜನ ಬರ್ತಾ ಇದ್ದಾರೆ. ಹಾಗೂ ಫಾಗು ಕೂಡ ಈಗ ಉಂಟು. ನಿಮಗೆ ಸಂಜೆ ನೋಡುವಾಗ ತುಂಬ ಇರುತ್ತೆ ಫಾಗು. ಯಾರು ಎಲ್ಲಿದ್ದಾರೆ ಎಲ್ಲ ಏನು ಕಾಣೋದಿಲ್ಲ. ಹಾಗೂ ಇಲ್ಲಿ ತುಂಬ ಜನ ಮಕ್ಕಳು ಬಬಲ್ಸಲ್ಲೆಲ್ಲ ಆಟ ಆಡ್ತಾಯಿದ್ರು. ಇದು ಡಿಫ್ರೆಂಟ್ ಟೈಪ್. ನೀವು ನೋಡ್ತಿದ್ದೆ ಅವರ ಕೈಯಲ್ಲಿ ನೋಡಿದ್ವಿ ಟ್ರಯಾಂಗಲ್ಸ್ ಶೇಪ್, ತುಂಬ ದೊಡ್ಡ ಬಬಲ್ ಆಗ್ತದೆ ಇಲ್ಲಿ. ಅದು ಕೂಡ ನಾವು ನೋಡಿ ಎಂಜಾಯ್ ಮಾಡ್ತಾಯಿದ್ವಿ. ಕಿಯಾನ್ ಮಲಗಿದ್ದ ಈಗ ಎದ್ದೇಳಿ ಅವನಿಗೆ ಬಬಲ್ಸ್ ಬೇಕಂತ ಹೇಳಿರೋದಕ್ಕೆ ನಾವು ಇಲ್ಲಿ ಬಂದಿದ್ವಿ. ಸೊ ನಾವು ಕೂಡ ಆಟ ಆಡ್ತಾ ಇದ್ವಿ ನೋಡಿ. ನಮಗೆ ಕೂಡ ಖುಷಿ ಆಯಿತು ಆಟ ಆಡಲಿಕ್ಕೆ ಕಿಯಾನೊಟ್ಟಿಗೆ. ನಿಮಗೆ ಅದು ಬೇಕಾದರೆ ಎಂಟ್ರೆನ್ಸಲ್ಲಿ ಸಿಗ್ಬೋದು. ಹಾಗೂ ಅಲ್ಲಿ ಎಲೆಕ್ಟ್ರಿಕಲ್ ಗಾಡಿ ಉಂಟಲ್ಲ, 2, 4, 6, 8 ಸೀಟರ್ ಗಾಡಿ, ಅದರಲ್ಲಿ ಕೂಡ ನಿಮಗೆ ಹೋಗ್ಬೋದು. ಎಷ್ಟು ಚಾರ್ಜಸ್ ಅಂತ ಗೊತ್ತಿಲ್ಲ, ಯಾಕಂದರೆ ನಾವು ಅದರಲ್ಲಿ ಬರಲಿಲ್ಲ, ಕೇಳೂ ಇಲ್ಲ ನಾವು. ಏನೋ ಕೂಡ ತುಂಬ ಹೋಗ್ಲಿಕ್ಕೆ ಉಂಟು. ಈ ಏರಿಯಾದಲ್ಲಿ ಇದು ಗ್ರಾಸ್ ಎಲ್ಲ ಅವರು ಡಿಫ್ರೆಂಟ್ ಶೇಪಲ್ಲಿ ಅವರು ಕಟ್ ಮಾಡಿದ್ದಾರೆ. ಕೆಲವು ರ್ಯಾಬಿಟ್ ಸ್ಟೈಲಲ್ಲಿ, ಕೆಲವು ಒಂದು ಒಬ್ಬ ಮನುಷ್ಯರು ಕೂತ್ಕೊಂಡಾಗೆ ಅದೆಲ್ಲ. ಸೊ ವೆರೈಟಿಯಾದ ಕಟ್ಟಿಂಗ್ಸ್ ಎಲ್ಲ ಉಂಟು ಈ ಗ್ರೀನರಿಯಲ್ಲಿ. ಅದು ಕೂಡ ನಮಗೆ ತುಂಬ ಲೈಕ್ ಆಯಿತು. ಒಳ್ಳೆ ಮೇಂಟೈನ್ ಕೂಡ ಅವರು ಮಾಡಿದ್ದಾರೆ. ಬ್ಯಾಂಗ್ಳೂರಲ್ಲಿ ಕೂಡ ಹೀಗೆ ಮಾಡಿದರೆ ಐ ಥಿಂಕ್ ಯು ಕ್ಯಾನ್ ಅಟ್ರ್ಯಾಕ್ಟ್ ದ ಟೂರಿಸ್ಟರ್ಸ್ ವೆರಿ ಸೂನ್. ಪ್ಲೇಸಸ್ ಅಷ್ಟೇನು ಒಳ್ಳೇದಿಲ್ಲ. ನಿಮಗೆ ಬೇಕಾದರೆ ಈ ಪ್ಲೇಸನ್ನು ವಿಸಿಟ್ ಮಾಡ್ಬೋದು. ಬಟ್ ಹೋಗ್ಲಿಕ್ಕೆ ವಾಕಿಂಗ್ ಮಾಡಲಿಕ್ಕೆ ತುಂಬ ಉಂಟು. ಸೊ ವೆಹಿಕಲಲ್ಲಿ ಹೋಗಿ ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯೋರ್. ಬಟ್ ನಮಗೆ ಫೋಟೋಸ್ ಎಲ್ಲ ಬೇಕಾದರೆ ಆ ಕಡೆ ಈ ಕಡೆ ಎಲ್ಲರಿದ್ದಾರೆ. ಪ್ಲಸ್ ನಮಗೆ ಮಂಕೀಸ್ ಕೂಡ ನೋಡಲಿಕ್ಕೆ ಸಿಕ್ತು.
ಅಷ್ಟು ದೂರದಲ್ಲಿ ನಾವು ನಿಂತಿದ್ವಿ, ಇಲ್ಲಾದರೆ ಅಟ್ಯಾಕ್ ಮಾಡ್ತಿದ್ರೆ ಅದೊಂದು ಕಷ್ಟ. ತುಂಬ ಆ್ಯನಿಮಲ್ಸ್ ಕೂಡ ಇಲ್ಲಿ, ಅಂದರೆ ಮಂಕೀಸ್, ಈ ಏರಿಯಾದಲ್ಲಿ ಮಂಕೀಸ್ ತುಂಬ ಉಂಟು. ಸೊ ಇದೊಂದು ಮಂಕಿ. ಮಕ್ಕಳಿಗೆ ಆ್ಯನಿಮಲ್ಸ್ ನೋಡಿದ್ರೆ ತುಂಬ ಖುಷಿ. ಅದಕ್ಕೆ ನಾವು ಕಿಯನಿಗೆ ತೋರಿಸಿ ನಿಂತಿದ್ವಿ. ನೋಡಿ, ಕಿಯನ್ ನೋಡ್ತಾ ಇದ್ದಾನೆ. ಇಲ್ಲಿ ಯೂಸಿಂಗ್ ಫರ್ನ್ಸ್ ಹಾಗೂ ಪ್ಲ್ಯಾಂಟ್ಸ್ ಎಲ್ಲ ಇಂಡಿಯಾ ಮ್ಯಾಪಲ್ಲಿ ಮಾಡಿದ್ದಾರೆ. ಹಾಗೂ ಈಚ್ ಪ್ಲೇಸ್ ಅವರೊಂದು ಚಿಕ್ಕ ಸ್ಟೇಟ್ದ ಹೆಸರು ಕೂಡ ಇಲ್ಲಿ ಹಾಕಿದ್ದಾರೆ. ಇಟ್ ಈಸ್ ರಿಯಲಿ ವೆರಿ ನೈಸ್. ತುಂಬ ನನಗೆ ಖುಷಿ ಆಯಿತು. ಮಕ್ಕಳಿಗೆ ಇದೆಲ್ಲ ಐಡಿಯಾಸ್ ನಾವು ಕಲಿಸ್ಬೋದು. ಅಂದರೆ ಮಕ್ಕಳಿಗೆ ಆ್ಯಕ್ಟಿವಿಟಿ ಎಲ್ಲ ಇರುತ್ತಲ್ಲ, ಸೊ ಯು ಕ್ಯಾನ್ ಟೀಚ್ ಆರ್ ಯು ಕ್ಯಾನ್ ಇಂಪ್ಲಿಮೆಂಟ್ ಆಲ್ ದೀಸ್ ಥಿಂಗ್ಸ್. ಮತ್ತು ಫಾಸಿಲ್ ಟ್ರೀ ಟ್ರಂಕ್ ಅದಕ್ಕೆ 20 ಮಿಲಿಯನ್ ಇಯರ್ಸ್ ಎಗೋ, ಅದು 20 ಮಿಲಿಯನ್ ಇದಕ್ಕೆ ಆಗಿದೆ, ಅದೇ ಇಯರ್ಸ್ ಆಗಿದೆ. ಸೊ ಅದಕ್ಕೆ ಅವರೊಂದು ಎಕ್ಸಿಬಿಷನ್ ಟೈಪ್ ಅದು ನೋಡಲಿಕ್ಕೆ ಅವರಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ದೆನ್ ಇದೆಲ್ಲ ಏರಿಯಾ ಉಂಟು ಇಲ್ಲಿ, ದೆನ್ ಪ್ಲೇ ಏರಿಯಾ, ಕೂತ್ಕೊಂಡು ಫೋಟೋಸ್ ತೆಗಿಲಿಕ್ಕೆ, ಬೇಸಿಕಲಿ ಟು ರೆಸ್ಟ್ ಅಂತ ಹೇಳ್ಬೋದು ಇಲ್ಲಿ. ಕಿಯಾನಿಗೆ ನಾನು ಬಿಟ್ಟಿದ್ದೇನೆ ಆಟ ಆಡಲಿಕ್ಕೆ. ಕಿಯಾನೊಟ್ಟಿಗೆ ನಾನು ಆಟ ಆಡ್ತಾ ಇದ್ದೇನೆ. ತುಂಬ ಖುಷಿ ಆಗ್ತಾ ಉಂಟು. ಮಕ್ಕಳೆಲ್ಲ ರೀಲ್ಸ್ ಎಲ್ಲ ಮಾಡ್ತಾಯಿದ್ರು, ಅದಕ್ಕೆ ನಾವು ನೋಡ್ತಾ ಇದ್ವಿ. ಹಾಗೂ ಇಲ್ಲಿ ಸೆಲ್ಫಿ ಆಗಿರಲಿ ಹಾಗೂ ರಿಲ್ಯಾಕ್ಸಿಂಗ್ ಆಗಿರಲಿ ಎಲ್ಲ ಮಾಡ್ತಾಯಿದ್ರು. ತುಂಬ ಅಂದರೆ ವಾಕಿಂಗ್ ತುಂಬ ಉಂಟು, ಅದಕ್ಕೋಸ್ಕರ ನಿಮಗೆ ತುಂಬ ಸಾಕಾಗ್ತದೆ. ಐ ಥಿಂಕ್ ವಿ ಆರ್ ಇನ್ ದಿ ಎಂಡ್ ಆಫ್ ದ ವರ್ಜ್ ಆಯಿತು, ಆಗ್ತಾ ಉಂಟು. ನೋಡಿ ಅಲ್ಲಿ ಒಂದು ಉಂಟು ಇಟಾಲಿಯನ್ ಗಾರ್ಡನ್ ಅಂತ. ಜಸ್ಟ್ ನಾವು ಅಲ್ಲಿ ವಾಕ್ ಮಾಡಿ ಬಂದ್ವಿ. ವಿ ಡಿಂಟ್ ಗೋ ಫಾರ್ ಅ ಲಾಂಗ್ ಟೈಮ್ ತುಂಬ ವೇಸ್ಟ್ ಮಾಡಲಿಲ್ಲ ನಾವು. ನಿಮಗೆ ಇಲ್ಲಿ ಬರಲಿಕ್ಕೆ ಬೇಕಾದರೆ ಗೋ ಆನ್ ದ ಲಾಸ್ಟ್ ಡೇ ಅಂತ ಹೇಳ್ಬೋದು. ಮನೆಗೆ ಹೋಗೋ ಮುಂಚೆ ಜಸ್ಟ್ ಒಂದು ವಿಸಿಟ್ ಮಾಡಿ ದೆನ್ ಯು ಕ್ಯಾನ್ ಲೀವ್ ಬ್ಯಾಕ್. ಇಲ್ಲಾದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಯಾಕೆಂದರೆ ಫಸ್ಟ್ ಟೈಮ್ ನಾವು ಅಲ್ಲಿ ಹೋದ್ವಿ ಟಾಯ್ ಟ್ರೈನ್, ಅಲ್ಲಿ ತುಂಬ ಹೊತ್ತಾಯಿತು, ಹಾಫ್ ಡೇ ಅಲ್ಲಿ ಕಳೀತು. ಆ್ಯಂಡ್ ದೆನ್ ನೆಕ್ಸ್ಟ್ ಹಾಫ್ ನಮಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಿಕ್ತು ತುಂಬ. ಅಂದರೆ ತುಂಬ ವಾಕಿಂಗಿಗೆಲ್ಲ ಟೈಮ್ ತುಂಬ ಹೋಗ್ತದಲ್ಲ. ಸೊ ನಾವೀಗ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಎಲ್ಲ ಮಾಡುವ ಅಂತ ನಾವು ಹೋಗ್ತಾ ಇದ್ವಿ. ಆ್ಯಂಡ್ ನೌ ಇಟ್ಸ್ ಟೂ ಕೋಲ್ಡ್. ಇಟ್ಸ್ ಆಲ್ಮೋಸ್ಟ್ 5:36. ಅದಕ್ಕೆ ತುಂಬ ಫಾಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಟ್ಸ್ ಬೆಟರ್ ವಿ ಲೀವ್ ನೌ. ನಾವೀಗ ಎಕ್ಸಿಟ್ ಕಡೆ ರೀಚ್ ಆಗಿದ್ದೇವೆ. ಹೋಗುವಾಗ ಇಲ್ಲಿ ತೋಡಾಸ್ ಮಾಡೆಲ್ ಹಟ್, ಅಂದರೆ ತೋಡಾ ಈಸ್ ಅ ಕೈಂಡ್ ಆಫ್ ಟ್ರೈಬಲ್ ಪೀಪಲ್ ಇನ್ ಊಟಿ. ಸೊ ಅವರದೊಂದು ಹೇಗೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಹಾಗೂ ಡಿಫ್ರೆಂಟ್ ಹೌಸಿಂಗ್ ಸ್ಟೈಲ್ ಅದೆಲ್ಲರಲ್ಲಿ ಎಕ್ಸಿಬಿಷನ್ ಟೈಪಲ್ಲಿ ಅವರು ಮಾಡಿದರು. ಆ್ಯಂಡ್ ದೆನ್ ವಿ ಹ್ಯಾವ್ ಅ ಸ್ಮಾಲ್ ಕೈಂಡ್ ಆಫ್ ಹೌಸ್. ಆ್ಯಂಡ್ ದೆನ್ ದ ನೆಕ್ಸ್ಟ್ ಒನ್ ಆ್ಯಂಡ್ ದ ಫೈನಲ್ ಫಾರ್ ದ ಡೇ 1 is Ooty Boat House.
ಡೇ 1 ಈಗ 3rd ಸ್ಪಾಟಿಗೆ ನಾವು ಬಂದಿದ್ದೇವೆ. ಈ ಸ್ಪಾಟ್ ಬೋಟ್ ಹೌಸ್ ಲೇಕ್, ಅದು ಊಟಿ ಬೋಟ್ ಹೌಸ್. ಅದಕ್ಕೆ ನಾವು ಬೋಟಲ್ಲಿ ಸ್ವಲ್ಪ ಹೋಗುವ, ಈ ಸಂಜೆ ಲಾಸ್ಟ್ ಇದು ವಿಸಿಟ್, ಇವತ್ತು ಎಂಜಾಯ್ ಮಾಡುವ ಅಂತ ಈಗ ಬಂದಿದ್ದೇನೆ. ಬನ್ನಿ ಈಗ ಹೋಗಿ ನೋಡುವ. ಇಲ್ಲಿ ಕೆಲವು ರೈಡ್ಸ್ ಕೂಡ ಉಂಟು. ಐ ಥಿಂಕ್ ಇಟ್ಸ್ ಓನ್ಲಿ 1 or 2 ರೈಡ್ಸ್. ಆ್ಯಂಡ್ ದೆನ್ ಇಟ್ ಈಸ್ ಬೋಟ್ ಹೌಸ್ ಎಂಟ್ರೆನ್ಸಲ್ಲಿ ಎಲ್ಲ ಯು ಫೈಂಡ್ ಡಿಫ್ರೆಂಟ್ ಸಾರ್ಟ್ ಆಫ್ ಶಾಪ್ಸ್. ನಾವಲ್ಲಿ ರೀಚ್ ಆಗುವಾಗ ಆಲ್ರೆಡಿ ತುಂಬ ಹೊತ್ತಾಗಿದೆ, ಟೈಮ್ ಆಗಿತ್ತು. ಅದಕ್ಕೆ ನಮಗೆ ಟಿಕೆಟ್ಸಲ್ಲಿ ಸಿಗಲಿಲ್ಲ, ಯಾಕೆಂದರೆ ತುಂಬ ಜನರು ಇನ್ನೂ ಕೂಡ ವೇಟಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ನಾವು ಜಸ್ಟ್ ಟಿಕೆಟ್ ಕೌಂಟರ್ ಕಡೆ ನಾನು ಹೋಗಿ ತೋರಿಸ್ತೇನೆ ಟಿಕೆಟಿಗೆ ಎಷ್ಟಾದರೆ, ಒಂದು ಬೋಟಿಗೆ ಎಷ್ಟು. ಐ ಥಿಂಕ್ ಇಟ್ ಈಸ್ ಬೋಟ್ ಪ್ರಕಾರ ನಿಮಗೆ ಚಾರ್ಜಸ್ ಅವರು ಮಾಡ್ತಾರೆ. ದೊಡ್ಡ ಲೇಕು, ತುಂಬ ಜನರು ಹೋಗ್ತಾರೆ ಇಲ್ಲಿ ಬೋಟಿಂಗಿಗೆಲ್ಲ. ಇಟ್ ಈಸ್ ಸೆಕ್ಯೂರ್ಡ್, ಇನ್ನು ಸೇಫ್ ಉಂಟು ಇಲ್ಲಿ. ಅವರು ಲೈಫ್ ಜಾಕೆಟ್ ಎಲ್ಲ ಕೊಡ್ತಾರೆ. ಸೊ ಇಟ್ ಈಸ್ ಗುಡ್ ಟು ಕಮ್ ಹಿಯರ್. ನಿಮಗೆ ಕಾಣ್ತುಂಟಲ್ಲ ಆಲ್ರೆಡಿ ಎಷ್ಟು ಜನರಲ್ಲಿ ಬೋಟಿಂಗಿಗೆ ಆಲ್ರೆಡಿ ಹೊರಟಿದ್ದಾರೆ. ನಾವು ಬರುವಾಗ ತುಂಬ ಲೇಟ್ ಆಯಿತು. ಟು ಕಮ್ ಲೈಕ್ ಅರೌಂಡ್ 2-2:30ಗೆ ರೀಚ್ ಆದರೆ, ಆ್ಯಂಡ್ ದೆನ್ ಯು ವಿಲ್ ಗೆಟ್ ರಿಯಲಿ ವೆರಿ ಗುಡ್ ಟೈಮ್ ಟು ಸ್ಪೆಂಡ್. ಇಲ್ಲಾದರೆ ಲಾಸ್ಟ್ ಮಿನಿಟಿಗೆ ನಮಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಮಗೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಬೇಡ ಇತ್ತು. ಅದಕ್ಕೆ ನಾವು ಈಗ ಶಾಪಿಂಗಿಗೆ ಬಂದಿದ್ದೇವೆ. ಕೆಲವು ಫ್ರೂಟ್ಸ್ ಎಲ್ಲ ಉಂಟಿಲ್ಲಿ, ಹಾಗೂ ಚಿಕ್ಕ ಮಾರ್ಕೆಟ್ ಉಂಟು, ಅದಕ್ಕೆ ಹೋಗುವ. ಪ್ಲಸ್ ನನಗೆ ಇಂಪಾರ್ಟೆಂಟ್, ನನಗೆ ಈಗ ಟೀ ಬೇಕು, ಯಾಕೆಂದರೆ ತಲೆ ಸಿಡಿತಾ ಉಂಟು. ಇಲ್ಲಿ ವೆರೈಟಿ ಆದ ಬ್ಯಾಗ್ಸ್ ಇತ್ತು, ಹಾಗೂ ಟಾಯ್ ಶಾಪ್ ತುಂಬ ಇತ್ತು. ತುಂಬ ಡಿಫ್ರೆಂಟ್ ಟೈಪ್ಸ್ ಇತ್ತು. ಕೆಲವು ಐಟಮ್ಸ್ ಎಲ್ಲ ಇತ್ತು, ಕೀ ಚೇನ್ಸ್ ಎಲ್ಲ. ಬಟ್ ದೆನ್ ಸಮ್ ಐ ಫೆಲ್ಟ್ ಇಟ್ ಈಸ್ ಸಿಮಿಲರ್. ಬಟ್ ದೆನ್ ಇಲ್ಲಿ ಬರುವಾಗ ತುಂಬ ಖುಷಿ ಆಯಿತು. ಬ್ಯಾಗ್ಸ್ ತುಂಬ ಒಳ್ಳೆದಿತ್ತು ಇದು. ಆ್ಯಂಡ್ ಹೆಡ್ ಕಫ್, ಇಯರ್ ಕಫ್ ಉಂಟಲ್ಲ, ಅದೆಲ್ಲ ವೆರೈಟಿ ಆಗಿದೆ. ಅದು ತುಂಬ ಖುಷಿ ಆಯಿತು ನೋಡುವಾಗ. ಇವತ್ತು 3 ಪ್ಲೇಸ್ ವಿಸಿಟ್ ಮಾಡಿ ಆಯಿತು. ಸೊ ಇವತ್ತು ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಡೇ ಎಲ್ಲಿ ಹೋಗುವಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಟುಡೇ ಇಸ್ ಡೇ 2. ವಿ ಆರ್ ಕಮ್ ಟು ದೊಡ್ಡ ಬೆಟ್ಟ. ಇಟ್ ಈಸ್ ಒನ್ ಆಫ್ ದ ಪೀಕ್ ಮೌಂಟೇನ್ಸ್ ಇನ್ ಕರ್ನಾಟಕ. ಸೊ ದೊಡ್ಡ ಬೆಟ್ಟ ವೆಸ್ಟರ್ನ್ ಘಾಟ್ಸಲ್ಲಿ ಐ ಥಿಂಕ್ ದೊಡ್ಡ ಬೆಟ್ಟ ಇಸ್ ಒನ್ ಆಫ್ ದ ಸೆಕೆಂಡ್ ಹೈಯೆಸ್ಟ್ ಪೀಕ್ಸ್. ಅಲ್ಲಿ ನಾವೀಗ ಬಂದಿದ್ದೇವೆ. ಆ್ಯಂಡ್ ದೆನ್ ಅಲ್ಲಿ ಎಂಡ್ ತನಕ ಗಾಡಿ ಹೋಗ್ತದೆ. ಸೊ ನೀವು ಕ್ಯಾನ್ ಮೇಕ್ ಯು ಓನ್ ವೆಹಿಕಲ್ ಆ್ಯಂಡ್ ಯು ಕ್ಯಾನ್ ಗೋ. ಯಾಕೆಂದರೆ ತುಂಬ ಹೈಟಿಗೆ ನೀವು ಹೋಗಬೇಕು. ಬಟ್ ದೆನ್ ಹೋಗುವಾಗ ಯು ವಿಲ್ ಗೆಟ್ ರಿಯಲಿ ಅಮೇಝಿಂಗ್ ಸೀನರಿ, ಹಾಗೂ ತುಂಬ ಜನರು ಬರ್ತಾರೆ. ನಿಮಗೆ ಬೇಕಾದರೆ ಬೆಳಗ್ಗೆ ನೀವು ಹೋಗಬೇಕು. ಆಲ್ಮೋಸ್ಟ್ ನೀವು 8 o'clockಗೆ 8:30ಗೆ ಅಲ್ಲಿ ಇರಬೇಕು. ಯಾಕೆಂದರೆ ಇಟ್ ವಿಲ್ ಬಿ ವೆರಿ ವೆರಿ ರಶ್. ನಿಮಗೆ ಕಾರ್ ಪಾರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೂ ನಿಮಗೆ ವ್ಯೂ ಪಾಯಿಂಟ್ ಬೇಕಾದರೆ ಯು ಹ್ಯಾವ್ ಟು ಗೋ ರಿಯಲಿ ವೆರಿ ಅರ್ಲಿ. ಇಲ್ಲಿ ನೀವು ಟಿಕೆಟನ್ನು ತಗೊಳ್ಬೇಕು. ಸೊ ಇಟ್ ಈಸ್ ಫಾಸ್ಟಾಗಿರ್ಬೋದು, ನೆನಪಿಲ್ಲ ನನಗೆ ಸರಿ. ಇದೆಲ್ಲ ಮೌಂಟೇನ್ ಏರಿಯಾ. ಸೊ ಇಟ್ ಈಸ್ ಆನ್ಲಿ ಫಾರೆಸ್ಟ್. ಬಟ್ ತುಂಬ ಒಳ್ಳೆಯದುಂಟು. ಸೀನರಿ ಆಗಿರಲಿ ಹಾಗೂ ಗ್ರೀನರಿ ಆಗಿರಲಿ ನೋಡುವಾಗ ತುಂಬ ಖುಷಿ ಆಗ್ತದೆ. ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ಡ್ ದ ಪೀಕ್ ಅಂತ ಎನಿಸ್ತದೆ. ಹೋಪ್ಫುಲಿ ವಿ ಹ್ಯಾವ್ ರೀಚ್ಡ್. ಈ ಏರಿಯಾದಲ್ಲಿ ವಿಡಿಯೋಸ್ ಎಲ್ಲ ತೆಗಿಬೋದು, ರೀಲ್ಸ್ ಎಲ್ಲ ತೆಗಿಬೋದು, ಹಾಗೂ ಫೋಟೋಸ್ ಎಲ್ಲ ತೆಗಿಬೋದು. ನಾವೀಗ ಆಲ್ರೆಡಿ ರೀಚ್ ಆಗಿದ್ದೇವೆ. ಟಾಪಿಗೆ ಹೋಗಲಿಲ್ಲ. ಬಟ್ ಏನಂದರೆ ಅಲ್ಲಿ ಪಾರ್ಕಿಂಗಿಗೆ ತುಂಬ ಕಷ್ಟ ಉಂಟು. ಅದಕ್ಕೆ ನಾವು ಆನ್ ದ ವೇ ಸೈಡಿಗೆ ನಾವು ಎಲ್ಲ ಪಾರ್ಕ್ ಮಾಡಿದ್ದೇವೆ. ನಿಮಗೆ ಬೇಕಾದರೆ ಅಲ್ಲಿ ಸೈಡಲ್ಲಿ ಪಾರ್ಕ್ ಮಾಡ್ಬೋದು. ನಾವು ಸ್ವಲ್ಪ ಸೈಡಿಗೆ ಪಾರ್ಕ್ ಮಾಡಿ ಮತ್ತೆ ನಾವು ನಡ್ಕೊಂಡು ಹೋದದ್ದು.
ನಡ್ಕೊಂಡು ಹೋಗಲಿಕ್ಕೆ ಜಸ್ಟ್ 2 ಮಿನಿಟ್ಸ್. ಕೆಲವರು ತುಂಬ ಕೆಳಗೆ ಪಾರ್ಕ್ ಮಾಡಿದರೆ, ಕೆಲವರು ಮೇಲೆ ಟಾಪಿಗೆ ಹೋಗಬೇಕು, ಅಲ್ಲಿ ಟಾಪಲ್ಲಿ ಫುಲ್ ಆಗಿದೆ, ಅದಕ್ಕೆ ನಾವು ಎಲ್ಲ ಸೈಡಲ್ಲಿ ಪಾರ್ಕ್ ಮಾಡಿದ್ದೇವೆ. ಸ್ವಲ್ಪ 1-2 ಮಿನಿಟ್ಸ್ ವಾಕಿಂಗ್, ಬಟ್ ತುಂಬ ಕೋಲ್ಡ್ ಉಂಟು, ಯಾಕೆಂದರೆ ಇಟ್ ಈಸ್ ಟು ಮಚ್ ಅಬೌವ್ ದ ಸೀ ಲೆವೆಲ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಬರುವಾಗ ನೀವು ಶಾಲ್ ಮತ್ತು ಹೆಡ್ ಕಫ್ ಮತ್ತು ಟೊಪ್ಪಿ ಎಲ್ಲ ಹಾಕಿ ಬನ್ನಿ. ಸೊ ದಿಸ್ ಈಸ್ ದಿ ಎಂಟ್ರೆನ್ಸ್. ಇಲ್ಲಿಂದ ಹೋಗಲಿಕ್ಕೆ ಉಂಟು, ಅದಾದಮೇಲೆ ಅಲ್ಲಿ ಟಿಕೆಟ್ ಕೌಂಟರ್. ನಾವೀಗ ದೊಡ್ಡ ಬೆಟ್ಟ ಪೀಕಿಗೆ ಬಂದಿದ್ದೇವೆ. 8,000 ಎಂಟ್ರೆನ್ಸ್. ಇಲ್ಲಿ ತುಂಬ ಜನ ಆಲ್ರೆಡಿ ನಿಂತಿದ್ದಾರೆ ಕ್ಯೂ ಅಲ್ಲಿ, ಅದಕ್ಕೆ ನಾನು ಹೇಳೋದು ಬೇಕಾದರೆ ಬೇಗ ಬರಬೇಕು. ಇಟ್ ಈಸ್ ₹10 per person, ಜಸ್ಟ್ ಸೈಟ್ ಸೀಯಿಂಗ್ಗೆ ಮಾತ್ರ, ಬಟ್ ಇಟ್ಸ್ ರಿಯಲಿ ವೆರಿ ನೈಸ್. ನಾವೀಗ ಇನ್ನೊಂದು ವೇಯಿಂದ ಬಂದಿದ್ದೇವೆ, ಬಟ್ ಇಫ್ ಯು ಗೋ ಟು ದ ಮೇನ್ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡ್ತೇವೆ, ಅಲ್ಲಿಂದ ನಿಮಗೆ ಬರುವಾಗ ಇದೆಲ್ಲ ನಿಮಗೆ ಸೈಟ್ ಸೀಯಿಂಗ್ ಅಂದರೆ ಶಾಪ್ಸ್ ಎಲ್ಲ ಸಿಗುತ್ತೆ. ಸೊ ಅದ್ರ ಕಡೆಯಿಂದ ಬರ್ಬೋದು, ಬಟ್ ನಾವು ಶಾರ್ಟ್ಕಟ್ಟಿಂದ ಬಂದಿದ್ವಿ. ದಿಸ್ ಈಸ್ ಆಲ್ಸೋ ವೇ ಔಟ್, ಇಲ್ಲಿಂದ ಕೂಡ ಹೋಗ್ಬೋದು. ಫಸ್ಟ್ ಆಫ್ ಆಲ್ ತುಂಬ ಬಿಸಿಲುಂಟು, ಪ್ಲಸ್ ಕ್ಯೂ ಅಲ್ಲಿ ನಿಲ್ಲಬೇಕು, ಅದಕ್ಕೋಸ್ಕರ ಪ್ಲೀಸ್ ನೀವು ಬೇಗ ಬನ್ನಿ. ಸೊ ಫೈನಲಿ ನಾವಿಲ್ಲಿ ರೀಚ್ ಆಗಿದೆ. ಪೆಟ್ ಆ್ಯನಿಮಲ್ಸ್ ಎಲ್ಲ ಎಲ್ಲವರೆಲ್ಲ ನಾವು ಟಿಕೆಟ್ ಪರ್ಚೇಸ್ ಮಾಡ್ತಾ ಇದ್ದೆ, 10 per person. ಸೊ ನಾವು 5 ಟಿಕೆಟ್ಸನ್ನು ಪರ್ಚೇಸ್ ಮಾಡಿದ್ವಿ. 5 years ಆ್ಯಂಡ್ ಬಿಲೋ 5 years ಇಸ್ ₹0. ಆಫ್ಟರ್ 5 years ಎಲ್ಲ ₹10. ಬೇಗ ಬೇಗ ಪರ್ಚೇಸ್ ಮಾಡಿ ಹೋಗ, ಇಲ್ಲಾಂದರೆ ತುಂಬ ರಶ್ ಆಗುತ್ತೆ. ಬ್ಲ್ಯಾಕ್, ಗ್ರೀನ್, ವೈಟ್ ಟೀ ಕೂಡ ಇಲ್ಲಿ ಅವರು ಸೇಲ್ ಮಾಡ್ತಾಯಿದ್ದಾರೆ. ಇಲ್ಲಿ ಕೂಡ ನಿಮಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೋದು ಬೇಗ ಬಂದರೆ, ಅದೊಂದು ಟೆನ್ಷನ್ ಮಾಡಬೇಡಿ. ಸೊ ಇಲ್ಲೇ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಿಮಗೆ ಮುಗಿಸ್ಬೋದು. ಆ್ಯಂಡ್ ಅಲ್ಲಿ ಕಾನ್ಸೆಪ್ಟಲ್ಲ ಅದೊಂದು ಟವರ್ಸ್, ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಉಂಟು, ಅಲ್ಲಿ ಕೂಡ ತುಂಬ ಜನರು ಆಲ್ರೆಡಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾವು ಈಗ ದೊಡ್ಡ ಬೆಟ್ಟ ಪೀಕಿಗೆ ರೀಚ್ ಆಗಿದ್ದೇವೆ. ಸೊ ಇಲ್ಲಿ ಎಂಟ್ರೆನ್ಸಿಗೆ ₹10 per person. ಸೊ ನಾವು 5 ಜನ ಇದ್ವಿ. ಸೊ we spent ₹50. ಹಾಗೂ ಇಲ್ಲಿ ಬರುವಾಗ ಪಾರ್ಕಿಂಗ್ ಫೆಸಿಲಿಟೀಸ್ ತುಂಬ ಒಳ್ಳೆದಿಲ್ಲ, ಆ್ಯಕ್ಚುಲಿ ತುಂಬ ಕಷ್ಟ ಉಂಟು. ಅದಕ್ಕೆ ನಾವು ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿ ಬಂದಿದ್ದೇವೆ. ಇಲ್ಲಿ ವಾಕಿಂಗಿಗೆ ಒಂದು 250 ಮೀಟರ್ ಇತ್ತು. ಸೊ ಇಲ್ಲಿ ಕಾಣ್ತಾ ಉಂಟಲ್ಲ, ಇಲ್ಲಿ ಅದು ದೊಡ್ಡ ಬೆಟ್ಟ ಪೀಕ್ ವ್ಯೂ ಟವರ್ ಅಂತ ಉಂಟು. ಸೊ ಅಲ್ಲಿ ಹೋಗಿ ಸ್ವಲ್ಪ ನೀಲಗಿರಿ ಚಾ ಎಲ್ಲ ಕುಡಿದು ಮತ್ತೆ ಇಲ್ಲಿಂದ ಬೇರೆ ಕಡೆ ಹೋಗೋದು. ಸೊ ಇದು Day 2 ಜರ್ನಿ ನಮ್ಮದು. ಸೊ ಬನ್ನಿ ಈಗ ಹೋಗುವ. ಹಾಯ್. ನಾವೀಗ ಹೋಗ್ತಾ ಇದ್ದೀವಿ ಮೇಲೆ. ಸೊ ವೇ ಔಟ್ ಬೇರೆ ಕಡೆ, ಬಟ್ ದೆನ್ ಅಲ್ಲಿ ಕೂಡ ಜಾಮ್ ಆಗಿತ್ತು. ಸೊ ನಾವು ಫೈನಲಿ ಈಗ ಮೇಲೆ ರೀಚ್ ಆಗಿದ್ದೇವೆ. ಸೊ ಐ ಥಿಂಕ್ ವಿ ಕ್ಯಾನ್ ಸಿ 3 ಡಿಫ್ರೆಂಟ್ ಪ್ಲೇಸಸ್. ಇದು ತುಂಬ ಒಳ್ಳೆದುಂಟು, ಫುಲ್ ಸಿಟಿ ಇಲ್ಲಿ ಕಾಣ್ತಾ ಉಂಟು. ಸೊ ವಿ ಆರ್ ಐ ಥಿಂಕ್ ಆಲ್ಮೋಸ್ಟ್ ಅಬೌವ್ 8,000 feet ಅಬೌವ್ ದ ಸೀ ಲೆವೆಲ್. ಸೊ ಈ ವ್ಯೂ ತುಂಬ ಒಳ್ಳೆದುಂಟು, ಆ್ಯಕ್ಚುಲಿ ಸೂಪರ್ಬ್ ಉಂಟು. Day 2 ಸ್ಯಾಟಿಸ್ಫೈ ಆಯಿತು ನಮಗೆ ಫಸ್ಟ್ ಟೂರಿಸ್ಟ್ ಸ್ಪಾಟಿಗೆ ಬಂದು. ಸೊ ಇಟ್ಸ್ ವೆರಿ ನೈಸ್. ನೋಡ್ತಿದ್ದೀರಲ್ಲ, ನಿಮಗೆ ಲೇಕ್ ಕಾಣ್ತಾ ಉಂಟು, ಹೌಸಸ್ ಕಾಣ್ತಾ ಉಂಟು, ಹಿಲ್ಸ್ ಕಾಣ್ತಾ ಉಂಟು, ಫಾಗ್ ಕಾಣ್ತಾ ಉಂಟು, ಮೌಂಟನ್ಸ್ ಕಾಣ್ತಾ ಉಂಟು. ಇಟ್ಸ್ ವೆರಿ ನೈಸ್. ತುಂಬ ಜನ ಇಲ್ಲಿ ಬರ್ತಾರೆ. ಸೊ ನೀವು ಊಟಿಗೆ ಬಂದರೆ ವಿದೌಟ್ ಮಿಸ್ಸಿಂಗ್ ಪ್ಲೀಸ್ ಡೂ ಕಮ್ ಟು ದೊಡ್ಡ ಬೆಟ್ಟ ಪೀಕ್. ಈ ಟವರಿಗೆ ಬಂದರೆ ನಿಮಗೆ ಫಸ್ಟ್ ಇಲ್ಲಿ ಕೂರ್ನೂರು ವ್ಯೂ ನಿಮಗೆ ನೋಡ್ಬೋದು.
ಇಟ್ ಈಸ್ ರಿಯಲಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಕೂನೂರು ವ್ಯೂ ನೋಡಿ ಆಯಿತು. ಈಗ ಸೆಕೆಂಡ್ ವ್ಯೂ ಇಲ್ಲಿಂದ ಈಗ ಊಟಿ ವ್ಯೂ ನಿಮಗೆ ಕಾಣ್ತಾ ಉಂಟು. ಸೊ ದಿಸ್ ಈಸ್ ಅ ಡಿಫ್ರೆಂಟ್ ಪ್ಲೇಸ್. ಊಟಿ ಹೇಳ್ತೇವಲ್ಲ, ಅದು ಫೇಮಸ್ ಪ್ಲೇಸ್ ಊಟಿ. ಸೊ ದಿಸ್ ಈಸ್ ಆಲ್ ದಿ ಊಟಿ ವ್ಯೂ. ಎಲ್ಲ ನೋಡಿ ಆಯಿತು. ಈಗ ನಾವು ಹೋಗ್ತಾ ಇದ್ದೀವಿ ಯಾಕಂದರೆ ಹೇಳಿ ತುಂಬ ರಶ್ ಆಗ್ತಾ ಉಂಟು. ಸೊ ದೆನ್ ವಿ ಹ್ಯಾವ್ ಟು ಗೋ ಟು ಒನ್ ಮೋರ್ ಪ್ಲೇಸ್. ಇನ್ನೊಂದು ಸ್ಪಾಟ್ ಉಂಟು ದೊಡ್ಡ ಬೆಟ್ಟದಲ್ಲಿ. ನೀವು ಕೂಡ ವಿಸಿಟ್ ಮಾಡಿ, ವೆರಿ ನೈಸ್. ಇಲ್ಲಿ ಇನ್ನೊಂದು ನಾನು ಸ್ಪಾಟ್ ಇದೆ ಅಂತ ಹೇಳಿದೆಲ್ಲ. ಸೊ ಇಟ್ ಈಸ್ ಐ ಥಿಂಕ್ ಇಟ್ ಈಸ್ ಎಂಡ್ ವ್ಯೂ ಅಂತ ಹೇಳ್ತಾರೆ. ನಾವೀಗ ಹೋಗ್ತಾ ಇದ್ದೇವೆ. छोटा बेटा पीक पर है. ಸೊ ಇದು ದೊಡ್ಡ ಬೆಟ್ಟ ಪೀಕ್, ಇದು ಎಂಡ್ ಪಾಯಿಂಟ್. ಸೊ ಇಲ್ಲಿ ವ್ಯೂ ಇನ್ನೂ ತುಂಬ ಒಳ್ಳೆ ಕಾಣ್ತಾ ಉಂಟು. ಕ್ಯಾನ್ ಸಿ ದ ವ್ಯೂ. पीछे 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 वन में खींचता हूँ. हाँ जूम वन में. हाँ वन में मतलब वो देख लो पीछे आ रहा है. पीछे आ रहे हैं बहुत अच्छे से. तुम्हारा बॉडी पूरा आ रहा है पीछे की बहुत. ದೊಡ್ಡ ಬೆಟ್ಟ ವಿಸಿಟಿಂಗ್ ಆಯಿತು. ಈಗ ನಾವು ಸೆಕೆಂಡ್ ಪ್ಲೇಸಿಗೆ ಹೋಗುವ, ದಟ್ ಇಸ್ ದ ಟೀ ಎಸ್ಟೇಟ್. ಇದು ನಾವು ಪ್ಲ್ಯಾನ್ ಮಾಡಲೇ ಇಲ್ಲ. ಆನ್ ದ ವೇಲಿ ಹೋಗುವಾಗ ಒಂದು ಟೀ ಎಸ್ಟೇಟ್ ಕಾಣಿತು. ಹಾಗೂ ದೇರ್ ವೇರ್ ಟು ಮೆನಿ ಪೀಪಲ್ ಟೇಕಿಂಗ್ ಪಿಕ್ಚರ್ಸ್. ಅದಕ್ಕೆ ನಾವು ಇಲ್ಲಿ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಇಟ್ ಈಸ್ ಆನ್ ದ ವೇ. ನಾವು ದೊಡ್ಡ ಬೆಟ್ಟದಿಂದ ಕೆಳಗೆ ಬರುವಾಗ ವೆನ್ ಯು ಆರ್ ಗೋಯಿಂಗ್ ಟು ಸಿಟಿ ಏರಿಯಾ ಯು ವಿಲ್ ಫೈಂಡ್ ದಿಸ್ ಟೀ ಎಸ್ಟೇಟ್. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಕೂಡ ಉಂಟು. ಇಟ್ಸ್ ನಾಟ್ ಫ್ರೀ ಆಫ್ ಕಾಸ್ಟ್. ಹಾಗೂ ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ಟು ನಿಮಗೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ನನಗೆ ಟೀ ಅಂದರೆ ಸ್ವಲ್ಪ ಕೋಲ್ಡ್ ಫೀಲ್ ಆಗ್ತಿತ್ತು. ಅದಕ್ಕೆ ನಾವು ಚಹಾ ಕುಡಿಲಿಕ್ಕೆ ಬಂದಿದ್ದೇವೆ. ಅಲ್ಲಿ ಸೈಡಲ್ಲಿ ಚಾಯ್ ಫೇಮಸ್. ಅದಕ್ಕೆ ಚಾಯ್ ಕುಡಿದು ಆಮ್ಲೆಟ್ ಎಲ್ಲ ತಿಂದು ಯು ಫೈಂಡ್ ನಾವು ಹೋಗ್ತಿದ್ದೇವೆ. ಫಸ್ಟ್ ಆಫ್ ಆಲ್ ತುಂಬ ಹಸಿವಾಗಿತ್ತು. ಟೀ ಎಸ್ಟೇಟಿಗೆ ತುಂಬ ಒಳ್ಳೇದುಂಟಲ್ಲ ಟೀ ಎಸ್ಟೇಟ್. ಫೋಟೋಸ್, ವಿಡಿಯೋಸ್, ರೀಲ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಬೋದು ಇಲ್ಲಿ. ಸೊ ನಾವಿಲ್ಲಿ ಟೀ ಎಸ್ಟೇಟಿಗೆ ಬಂದಿದ್ದೇವೆ. ಸೊ ಅಲ್ಲಿ ₹20 per person. ಸೊ ಇಲ್ಲಿ ಕಾಸ್ಟ್ಯೂಮ್ ಕೂಡ ಕೊಡ್ತಾರೆ. ಕಾಸ್ಟ್ಯೂಮ್ ಹಾಕಿದರೆ ₹200 ಎಕ್ಸ್ಟ್ರಾ ಕೊಡಬೇಕಂತೆ.
ಕಾಸ್ಟ್ಯೂಮ್ ಎಲ್ಲ ಪರ್ಚೇಸ್ ಮಾಡಲಿಲ್ಲ, ಯಾಕೆಂದರೆ ಫಸ್ಟ್ ಆಫ್ ಆಲ್ ತುಂಬ ರಶ್ ಇತ್ತು ನೋಡಿ. ಎಲ್ಲರೂ ಕಾಸ್ಟ್ಯೂಮ್ಗೋಸ್ಕರ ವೇಟ್ ಮಾಡ್ತಿದ್ರು, ಅದಕ್ಕೆ ನಮಗೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಬೇಡ ಇರಲಿಲ್ಲ. ಅದಕ್ಕೋಸ್ಕರ ವಿ ಆರ್ ಜಸ್ಟ್ ತುಂಬ ಒಳ್ಳೆದು ವಿ ಆರ್ ಜಸ್ಟ್ ಎಂಜಾಯಿಂಗ್ ದ ಸೀನರಿ. ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಫ್ಯಾಮಿಲಿ ಒಟ್ಟಿಗೆ ಸ್ವಲ್ಪ ಅಲ್ಲಿ ಟೈಮ್ ಎಲ್ಲ ಸ್ಪೆಂಡ್ ಮಾಡುವ. ತುಂಬ ಖುಷಿ ಆಗ್ತದೆ, ಯಾಕೆಂದರೆ ಮ್ಯಾಂಗ್ಳೂರಲ್ಲಿ ಎಲ್ಲ ಇದೆಲ್ಲ ನೋಡಲಿಕ್ಕೆ ನಮಗೆ ಸಿಗೋದಿಲ್ಲ. ಮತ್ತು ಇಲ್ಲಿ ತುಂಬ ಜನ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ತಾಯಿದ್ರು. ನಾವೀಗ ನೆಕ್ಸ್ಟ್ ಪ್ಲೇಸಿಗೆ ಹೋಗುವ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆನ್ ದ ವೇಯಲ್ಲಿ ನಮಗೆ ಚೆಕ್ ಮಾಡುವಾಗ ವಿ ಫೌಂಡ್ ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ, ಒನ್ ಆಫ್ ದ ಮೋಸ್ಟ್ ಫೇಮಸ್ ಪ್ಲೇಸ್. ತುಂಬ ಜನ ಇಲ್ಲಿ ಬರ್ತಾರೆ ಹಾಗೂ ನಿಮಗೆ ಪರ್ಚೇಸ್ ಕೂಡ ಮಾಡ್ಬೋದು. ನಾವೀಗ ಹೋಗುವ. ಇಲ್ಲಿ ಹೋಗುವಾಗ ಯು ಹ್ಯಾವ್ ಸ್ಪೇಷಿಯಸ್ ಪಾರ್ಕಿಂಗ್ ಪ್ಲೇಸ್ ಕೂಡ ಇಲ್ಲಿ ಉಂಟು. ಬಟ್ ಎಗೇನ್ ಅ ಪ್ರಾಬ್ಲಮ್ ಇಸ್ ತುಂಬ ರಶ್ ಆಗಿರುತ್ತೆ. ಅಂದರೆ ಟೂರಿಸ್ಟ್ ಪ್ಲೇಸ್ ಹೇಳುವಾಗ ದೆರ್ ಇಸ್ ನೋ ಅದರ್ ಆಪ್ಷನ್. ಬಟ್ ದೆನ್ ನಾವು ಸ್ಟಿಲ್ ವೇಟ್ ಮಾಡಿದ್ವಿ. ಇಟ್ ಈಸ್ ಆಲ್ಮೋಸ್ಟ್ ಐ ಥಿಂಕ್ ಇಟ್ಸ್ 12 o'clock ಆ ಟೈಮಲ್ಲಿ. ಬಟ್ ದೆನ್ ಸ್ಟಿಲ್ ವಿ ವಾಂಟ್ ಟು ಗೋ. ಹಾಯ್, ನಾವು ಡೇ 2ನ 3rd ಸ್ಪಾಟಿಗೆ ಬಂದಿದ್ದೇವೆ. ಟೀ ಫ್ಯಾಕ್ಟ್ರಿ ಹಾಗೂ ಚಾಕ್ಲೇಟ್ ಫ್ಯಾಕ್ಟ್ರಿ. ಚಾಕ್ಲೇಟ್ ಸ್ಮೆಲ್ ಬರ್ತಾ ಉಂಟು ಯಮ್ಮಿ ಆಗಿ. ನಾವು ಹೋಗುವ, ನೋಡಿ ಪರ್ಚೇಸ್ ಮಾಡುವ. ಫಸ್ಟ್ ಆಫ್ ಆಲ್ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ವಿ. ಆ್ಯಂಡ್ ದೆನ್ ಎಂಟ್ರೆನ್ಸಿಗೆ ಹೋಗುವಾಗ ಇಲ್ಲಿ ಆಲ್ ಕೂಡ ಚಾಕ್ಲೇಟ್ಸ್ ಟೈಪಲ್ಲಿ ಅವರು ಇಂಟೀರಿಯರ್ ಎಲ್ಲ ಚಾಕ್ಲೇಟ್ ವೆರೈಟಿಯಲ್ಲಿ ಇಲ್ಲಿ ಇತ್ತು ಹಾಗೂ ನನಗೆ ಅದು ಲೈಕ್ ಆಯಿತು. ನಾವೀಗ ಎಂಟ್ರೆನ್ಸಿಗೆ ಹೋಗುವ. ಸೊ ಎಂಟ್ರಿ ಫ್ರೀ. ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಎಂಟ್ರಿ ಫ್ರೀ. ಓಕೆ, ಇಲ್ಲಿ ಫುಲ್ ಚಾಕ್ಲೇಟ್ ಹೇಗೆ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹಾಗೂ ಟೀ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಯಲ್ಲಿ ಸೇಮ್ ಟೈಪಲ್ಲಿ ಅವರು ತೋರಿಸ್ತಾರೆ. ಇಟ್ ಈಸ್ ಲಿಟಲ್ ಬಿಟ್ ಆಫ್ ಎಜುಕೇಷನಲ್ ಟೂರ್ ನನಗೆ ಅನಿಸುತ್ತೆ ಇಲ್ಲಿ ಬರುವಾಗ. ಮಕ್ಕಳಿಗೆ ಸ್ಕೂಲಿಗೆಲ್ಲ ಟ್ರಿಪ್ಸಿಗೆಲ್ಲ ತಗೊಂಡು ಹೋಗುವಾಗ ಐ ಥಿಂಕ್ OT ಆಲ್ಸೋ ಈಸ್ ಒನ್ ಆಫ್ ದಿ ಆಪ್ಷನ್ ಸ್ಟೂಡೆಂಟ್ಸ್ ಕ್ಯಾನ್ ಗೋ. Over time, as the demand for our chocolates grew, we listened to our ಚಾಕ್ಲೇಟ್ ಫ್ಯಾಕ್ಟ್ರಿ ಎಕ್ಸ್ಪ್ಲೋರ್ ಮಾಡಿ ಆಯಿತು. ನಾವು ವಿ ಹ್ಯಾವ್ ಕಮ್ ಟು ದ ಟೀ ಫ್ಯಾಕ್ಟ್ರಿ. ಸೊ ನಾವೀಗ ಟೀ ಪ್ರೊಸೆಸಿಂಗ್ ಯೂನಿಟ್ ಕಡೆ ಈಗ ಬಂದಿದ್ದೇವೆ. ಸೊ ದಿಸ್ ಇಸ್ ದ ಫಸ್ಟ್ ಏರಿಯಾ ವೇರ್ ಟೀ ಲೀವ್ಸ್ ಆರ್ ಬೀನ್ ಕೆಪ್ಟ್ ಫಾರ್ ಡ್ರೈಯಿಂಗ್. 14 times 10. ಮಮ್ಮಿ, ಟೀ ಫ್ಯಾಕ್ಟ್ರಿಗೆ ಎಂಟ್ರೆನ್ಸ್ ₹10 per person. Starting process. First we are measuring the ring. Ring means just moisture only ring. Then greening and white putting this machine. This goes to CTC process. CTC means crushing, tearing and curling. That process I need here. After this goes to the drum. That is called fermentation. The crushed powder kept into the 2 hours for fermenting. More oxidation. Then only the color flavor will be come. After that goes to down. There will be heating and drying, sorting, then packing. After powder only, if you want, add the flavors like masala, ginger, cardamom like this. Otherwise, that is the normal tea. Thank you.
ಚಾಕ್ಲೇಟ್ ಫ್ಯಾಕ್ಟ್ರಿ ಹಾಗೂ ಟೀ ಫ್ಯಾಕ್ಟ್ರಿ ವಿಸಿಟಿಂಗ್ ಆಯಿತು. ಹೊರಗಡೆ ಬರುವಾಗ ಯು ಕ್ಯಾನ್ ಅಗೇನ್ ಸಿ ದ ವ್ಯೂ ಫ್ರಮ್ ಈ ಫ್ಯಾಕ್ಟ್ರಿಯಿಂದ. ಸೊ ನಿಮಗೆ ಚಿಕ್ಕ ಚಿಕ್ಕದ ಮನೆ ಹಾಗೂ ಸ್ಟೆಪ್ ಫಾರ್ಮಿಂಗ್ ಎಲ್ಲ ಕಾಣ್ತಾ ಉಂಟು ಇಲ್ಲಿ. ಆ್ಯಂಡ್ ದೆನ್ ಫೈನಲಿ ಇಲ್ಲಿ ಇಟ್ಸ್ ಆಲ್ ಹಿಲ್ಲಿ ಏರಿಯಾ. ಇಲ್ಲಿ ಜಿಪ್ ಲೈನ್ ಕೂಡ ಉಂಟು ನಿಯರ್ ಟು ಟೀ ಫ್ಯಾಕ್ಟ್ರಿ. ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೇನೆ. ಇಲ್ಲಿ ಈ ಏರಿಯಾದಲ್ಲಿ ಇಲ್ಲಿ ಕಾಣ್ತಾ ಉಂಟಾ ನೋಡಿ, ನಾನು ಝೂಮ್ ಮಾಡ್ತೇನೆ ಈಗ. ಫ್ರಮ್ ಇಯರ್ ದೆರ್ ಇಸ್ ಅ ಜಿಪ್ ಲೈನ್. ಸೊ ಬೇಕಾದರೆ ಅಲ್ಲಿ ಕೂಡ ಹೋಗ್ಬೋದು. ಬಟ್ ನಮಗೆ ಯಾಕೆಂದರೆ ಲಂಚ್ ಆಗಲಿಲ್ಲ ನಮ್ಮದು, ಇನ್ನು ಕೂಡ ಊಟ ಮಾಡಿ ದೆನ್ ವಿ ಹ್ಯಾಡ್ ಟು ವಿಸಿಟ್ ಅದರ್ ಪ್ಲೇಸಸ್. ಅಲ್ಲಿ ತುಂಬ ಲೈನ್ ಇತ್ತು. ಸೊ ದೇ ವೇರ್ ಲಾಡ್ ಆಫ್ ಪೀಪಲ್ ಹೋಗಿದೆ. ಅದಕ್ಕೆ ನಾವು ಜಿಪ್ ಲೈನಿಗೆ ಹೋಗಲಿಲ್ಲ. ಆ್ಯಂಡ್ ದೆನ್ ತುಂಬ ಭಯ ಕೂಡ ಆಗ್ತದೆ. ಆ್ಯಂಡ್ ದೆನ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ಲೇಸ್, ದ ಟೀ ಫ್ಯಾಕ್ಟ್ರಿ ಊಟಿಯ. ಇಲ್ಲಿ ಟೀ ಎಲ್ಲ ಮಾಡಿ ಅವರು ಕೊಡ್ತಾರೆ ಟೀ ಟೆಸ್ಟಿಂಗಿಗೆ. ಫಸ್ಟ್ ಆಫ್ ಆಲ್ ಐ ಲವ್ ಟೀ. ಎಗೇನ್ ದಿಸ್ ಈಸ್ ದ ಥರ್ಡ್ ಟೈಮ್ ಐ ಆಮ್ ಹ್ಯಾವಿಂಗ್ ಮೈ ಟೀ. ಆಮೇಲೆ ಅವರು ಟೀ ಕೊಡ್ತಾರೆ ಹಾಗೂ ಬ್ಲ್ಯಾಕ್ ಕಾಫಿ ಹಾಗೂ ಲೆಮನ್ ಟೀ ಅದೆಲ್ಲ ಉಂಟು. ಇಲ್ಲಿ ವೆರೈಟಿ ಆಫ್ ಕಾಂಪ್ಲಿಮೆಂಟರಿ ಟೀ. ಇಲ್ಲಿ ಬಂದು ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಸ್ಟ್ಯಾಂಡ್ ಫಾರ್ ಅ ವೈಲ್. ಇಲ್ಲಿ ಅವರು ಟೀ ಪೌಡರ್ನ ಡಿಫ್ರೆಂಟ್ ಲೇಯರ್ಸಲ್ಲಿ ಅವ್ರು ಪ್ಯಾಕ್ ಮಾಡ್ತಾರೆ. ಮತ್ತು ಪೌಡರ್ ಟೀ ಪೌಡರ್ ಮತ್ತು ಸ್ವಲ್ಪ ಟೀ ಮತ್ತು ಅದು ವೆರೈಟಿ ಕ್ವಾಲಿಟಿಯಲ್ಲಿ ಇರ್ತದೆ. ಸೊ ಆ ಟೈಪಲ್ಲಿ ಇಲ್ಲಿ ಡಿವಿಷನ್ ಆಗ್ತಾ ಇತ್ತು. ಸೊ ನಾವು ಟೀ ಕುಡಿಯುವಾಗ ಇದು ಕೂಡ ಒಂದು ಪ್ರೊಸೆಸ್ಸನ್ನು ನಾವು ನೋಡಿದ್ವಿ. ದಿಸ್ ಇಸ್ ದ ಲಾಸ್ಟ್ ಪ್ರೊಸೆಸ್. ಟೀ ಫ್ಯಾಕ್ಟ್ರಿ ವಿಸಿಟಿಂಗ್ ಆಯಿತು, ಕುಡ್ದಾಯಿತು. ಸೊ ನೆಕ್ಸ್ಟ್ ಈಸ್ ಟು ಪರ್ಚೇಸ್ ಟೀ ಹಾಗೂ ಚಾಕ್ಲೇಟ್ಸ್. ಇಲ್ಲಿ ಬರುವಾಗ ಯು ಕ್ಯಾನ್ ಸಿ ವೆರೈಟಿ ಆಫ್ ಡಿಫ್ರೆಂಟ್ ಫ್ಲೇವರ್ಡ್ ಟೀ, ಡಿಫ್ರೆಂಟ್ ಕ್ವಾಂಟಿಟಿಯಲ್ಲಿ ಹಾಗೂ ಡಿಫ್ರೆಂಟ್ ಕ್ವಾಲಿಟಿ ಟೀ ಪ್ಯಾಕೇಜಿಂಗ್ ಕೂಡ ಇಲ್ಲಿತ್ತು. ನಾವು ಟೀ ಅಂದರೆ ಪರ್ಚೇಸ್ ಮಾಡಿದ್ವಿ 1-2 ಪ್ಯಾಕೆಟ್ಸ್, ಬಟ್ ನಾಟ್ ಡಿಫ್ರೆಂಟ್ ಫ್ಲೇವರ್ಸ್. ಯಾಕೆಂದರೆ ಮತ್ತೆ ತೆಕ್ಕೊಂಡು ಹೋಗಿ ಲೈಕ್ ಆಗದಿದ್ರೆ ಜಸ್ಟ್ ವೇಸ್ಟ್ ಆಫ್ ಮನಿ. ಈಗ ನಿಮಗೆ ಕೇಸರ್ ರೋಸ್ ಟೀ ಮತ್ತು ಹಲ್ದಿ ಮತ್ತು ಹೈಬಿಸ್ಕಸ್ ರೋಸ್ ಟೀ, ಲೆಮನ್ ಟೀ ಮತ್ತು ಪ್ರಾಮಿನೆಂಟ್ ಗ್ರೀನ್ ಟೀ, ಕಾರ್ಡಮಮ್ ಟೀ, ಮಸಾಲಾ ಟೀ, ವೆರೈಟಿಯಲ್ಲಿ ಟೀ ಇತ್ತು. ವೆರೈಟಿ ಅಂದರೆ ವೆರೈಟಿ. ಬಟ್ ದೆನ್ ನಾವು ಟೀಯಲ್ಲಿ ಅಷ್ಟೇನು ಪರ್ಚೇಸ್ ಮಾಡಲಿಲ್ಲ. ವಿ ಜಸ್ಟ್ ಪರ್ಚೇಸ್ಡ್ ಒನ್ ಸಾರ್ಟ್ ಆಫ್ ಟೀ, ದಟ್ ಈಸ್ ದ ಜನರಲ್ ಮಿಲ್ಕ್ ಟೀ ಹೇಳ್ಬೋದು. ಆ್ಯಂಡ್ ದೆನ್ ದ ನೆಕ್ಸ್ಟ್ ಒನ್ ಈಸ್ ಅ ಸೇಲ್ಸ್ ಕೌಂಟರ್ ಫಾರ್ ಚಾಕ್ಲೇಟ್ಸ್. ಫಸ್ಟ್ ಆಫ್ ಆಲ್ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಮತ್ತು ನನ್ನ ಮಗಳು ಬೇಗ ಓಡ್ತಾ ಇದ್ವಿ. ಐ ಜಸ್ಟ್ ವಾಂಟ್ ಟು ಪರ್ಚೇಸ್ ಚಾಕ್ಲೇಟ್ಸ್ ಆ್ಯಂಡ್ ಆಲ್ಸೋ ಟ್ರೈ ಸಮ್ ಆಫ್ ದ ಚಾಕ್ಲೇಟ್ಸ್. ಬನ್ನಿ ಈಗ ಬೇಗ ಹೋಗುವ. You can purchase chocolates in this area. 2 ಫ್ಲೋರಲ್ಲಿ ಚಾಕ್ಲೇಟ್ ಶಾಪ್ಸ್ ಉಂಟು. ಸೊ ಒಂದು ಪ್ಲೇಸಲ್ಲಿ ಚಾಕ್ಲೇಟ್ ಶಾಪ್ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ. ದಟ್ ಈಸ್ ನಾರ್ಮಲ್ ಮಿಲ್ಕ್ ಚಾಕ್ಲೇಟ್ ಹಾಗೂ ಡಾರ್ಕ್ ಚಾಕ್ಲೇಟ್ಸ್. ದೆನ್ ನೆಕ್ಸ್ಟ್ ಈಗ ನಾವು ಇನ್ನೊಂದು ಶಾಪಿಗೆ ನಾವೀಗ ಬಂದಿದ್ದೇವೆ. ಬೇಸಿಕಲಿ ವಿ ವಾಂಟೆಡ್ ಟು ಟ್ರೈ ಸಮಥಿಂಗ್ ನ್ಯೂ. ಅದಕ್ಕೆ ನಾವು ಮ್ಯಾಂಗೋ ಚಾಕ್ಲೇಟ್ಸ್ ಪರ್ಚೇಸ್ ಮಾಡುವಂತ ಅನಿಸಿದೆ. ಸೊ ಮ್ಯಾಂಗೋ ಚಾಕ್ಲೇಟ್ಸ್ ಅವ್ರು ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ವಿ ಆಲ್ ಟುಕ್ ಲೈಕ್ 100 ಗ್ರಾಮ್ಸ್. ಯಾಕೆಂದರೆ ತುಂಬ ಚಾಕ್ಲೇಟ್ಸ್ ನಾವು ತಿನ್ನೋದಿಲ್ಲ, ಬಟ್ ಜಸ್ಟ್ ಫಾರ್ ಟೇಸ್ಟಿಂಗ್ ತುಂಬ ಜನ ಪರ್ಚೇಸ್ ಮಾಡ್ತಾಯಿದ್ರು. ಇಟ್ಸ್ ಆಲ್ ಡಿಫ್ರೆಂಟ್ ಸಾರ್ಟ್ ಆಫ್ ಚಾಕ್ಲೇಟ್ಸ್ ಇಲ್ಲಿ. ನಿಮಗೆ ಬೇಕಾದರೆ ಇಲ್ಲಿ ಬನ್ನಿ, ಇಲ್ಲಿ ನೀವು ಹ್ಯಾಂಡ್ ಮೇಡ್ ಚಾಕ್ಲೇಟ್ಸ್ ಪರ್ಚೇಸ್ ಮಾಡ್ಬೋದು. ನಾವಿಲ್ಲಿ 2 ಟೈಪಿದ್ದು ಚಾಕ್ಲೇಟ್ಸ್ ಪಾರ್ಸೆಲ್ ಮಾಡಿದ್ದೇವೆ. ಒಂದು ಮಿಕ್ಸ್ ಚಾಕ್ಲೇಟ್ಸ್ 2 ಬಾಕ್ಸ್ 200 rupees ಪರ್ ಬಾಕ್ಸ್, ಹಾಗೂ ಮ್ಯಾಂಗೋ ಚಾಕ್ಲೇಟ್ಸ್ ಪರ್ಚೇಸ್ ಮಾಡಿದ್ದೇವೆ. ಚಾಕ್ಲೇಟ್ಸ್ ಎಲ್ಲ ಪರ್ಚೇಸ್ ಮಾಡಿ ಬರುವಾಗ ಯು ವಿಲ್ ಫೈಂಡ್ ಅ ಕೈಂಡ್ ಆಫ್ ಶಾಪ್ ಅಂತ ಹೇಳ್ಬೋದು, ವೇರ್ ಯು ವಿಲ್ ಫೈಂಡ್ ಲಾಟ್ ಆಫ್ ವೆರೈಟಿ ಆಫ್ ಐಟಮ್ಸ್. ದಿಸ್ ಇಸ್ ಜಸ್ಟ್ ಟು ಗ್ರ್ಯಾಬ್ ದಿ ಅಟೆನ್ಷನ್ ಆಫ್ ದ ಟೂರಿಸ್ಟರ್ಸ್. ಸೊ ಇಲ್ಲಿ ಬರುವಾಗ typically you'll start purchasing earrings, toys ಹಾಗೂ ಡಿಫ್ರೆಂಟ್ ಐಟಮ್ಸ್. ವಾಸ್ ವೆರಿ nice.
ವಾಚಸ್ ಹಾಗೂ ಇಯರಿಂಗ್ಸ್ ದ ಬೆಸ್ಟ್ ಆಪ್ಷನ್ಸ್ ಇಲ್ಲಿ ಹೇಳ್ಬೋದು. ವೆರಿ ಪ್ರಿಟಿ. ಬನ್ನಿಲಿ ಪರ್ಚೇಸ್ ಮಾಡಿ. ರೇಟ್ಸ್ ಇಟ್ಸ್ ಡಿಫ್ರೆಂಟ್ ಬಿಕಾಸ್ ಇಟ್ಸ್ ಅ ಟೂರಿಸ್ಟ್ ಪ್ಲೇಸ್. ಐ ಥಿಂಕ್ ಯು ಕ್ಯಾನ್ ಅಸ್ಯೂಮ್ ದ ರೇಟ್ಸ್. ಇಲ್ಲಿ ಟೀ ಫ್ಯಾಕ್ಟ್ರಿ ಹಾಗೂ ಚಾಕ್ಲೇಟ್ ಫ್ಯಾಕ್ಟ್ರಿ ವಿಸಿಟ್ ಮಾಡುವಾಗ ಇಲ್ಲಿ ಫುಲ್ ಶಾಪಿಂಗ್ ಪ್ಲೇಸ್ ಇದೆ, ತುಂಬ ಒಳ್ಳೆಯದುಂಟು. ಬಟ್ ಕೆಲವು ಐಟಮ್ಸ್ ಎಲ್ಲ ರೀಸನಬಲ್ ಇಲ್ಲ. ಲೈಕ್ 1 ಇಯರಿಂಗಿಗೆ 250. ಬಟ್ ಇಟ್ಸ್ ಓಕೆ, ಒನ್ ಟೈಮ್ ಪರ್ಚೇಸ್ ಮಾಡಲಿಕ್ಕೆಲ್ಲ ಇಟ್ಸ್ ವೆರಿ ನೈಸ್. ಸೊ ಇದು ಒಳ್ಳೇದು, ನಂಗೆ ಲೈಕ್ ಆಯಿತು ಪ್ಲೇಸ್. A to Z ಐಟಮ್ಸ್ ಎಲ್ಲ ಸಿಗುತ್ತೆ. ಇಲ್ಲಿಂದ ಜಿಪ್ ಲೈನ್ ಕೂಡ ಕಾಣ್ತುಂಟು. ಬಟ್ ತುಂಬ ಹಸಿವಾಗ್ತಾ ಇತ್ತು, ಅದಕ್ಕೆ ನಾವೀಗ ಸೇಮ್ ಏರಿಯಾದಲ್ಲಿ ಇಲ್ಲೊಂದು ರೆಸ್ಟೋರೆಂಟ್ ಉಂಟು. ಸೊ ನಿಮಗೆ ಬೇಕಾದರೆ ವ್ಯಾಕ್ಸ್ ಮ್ಯೂಸಿಯಂ ಉಂಟು, ಹಾಗೂ ಶಾಪಿಂಗ್, ಕೆಫೆಟೇರಿಯಾ, ಕಿಡ್ಸ್ ಸ್ಪೆಷಲ್ ಪ್ಲೇಸ್ ಉಂಟು. ಇಲ್ಲಿ ಬನ್ನಿ. ಸೊ ಇಲ್ಲಿ ಗೇಮ್ಸ್ ಉಂಟು, ವಿಡಿಯೋ ಗೇಮ್ಸ್ ಉಂಟು, ಗ್ರೀನ್ ಮ್ಯಾಟ್ ಸ್ಟುಡಿಯೋ ಉಂಟು, ಹಾಗೂ ಮಸಾಜ್ ಚೇರ್ಸ್, ತುಂಬ ವೆರೈಟಿ ಉಂಟು. ಒಂದ್ಸತಿ ಇಲ್ಲಿ ಎಂಟರ್ ಮಾಡಿದೆ ನನಗೆ ಹೊರಗೆ ಬರಲಿಕ್ಕೇ ಆಗೋದಿಲ್ಲ, ಅಂದರೆ ಅಷ್ಟು ಅವೈಲೇಬಲ್ ಐಟಮ್ಸ್ ಇಲ್ಲಿ ಇಟ್ಟಿದ್ದಾರೆ ಅವರು. ನನಗೆ ಈ ಕೆಫೆಟೇರಿಯಾ ತುಂಬ ಲೈಕ್ ಆಯಿತು. ಚಿಕನ್ ಐಟಮ್ಸ್ ಆಗಿರಲಿ, ವೆಜ್ ಐಟಮ್ಸ್ ಆಗಿರಲಿ, ಹಾಗೂ ಡಿಫ್ರೆಂಟ್ ಐಟಮ್ಸ್ ತುಂಬ ಒಳ್ಳೆದಿತ್ತು, ತುಂಬ ಲೈಕ್ ಆಯಿತು. ನಾವು ಇನ್ನೊಂದು ಸ್ಪಾಟಿಗೆ ಬಂದಿದ್ದೇವೆ, ಪೈನ್ ಫಾರೆಸ್ಟ್ ಹಾಗೂ ಶೂಟಿಂಗ್ ಸ್ಪಾಟ್ ಊಟಿಯಲ್ಲಿ. ಸೊ ಇಲ್ಲಿ ಹೋಗಿ ನೋಡುವ ಎಂಟ್ರಿ ಫೀಸ್ ಎಷ್ಟು, ಹಾಗೂ ಇಲ್ಲಿ ಡಿಯರ್ ಫೋಟೋ ಎಲ್ಲ ಹಾಕಿದ್ದಾರೆ. ಡಿಯರ್ ಉಂಟಾ ಇಲ್ವಾ ಅಂತ ನೋಡುವ ಬನ್ನಿ. ಇಲ್ಲೂ ಕೂಡ ನಿಮಗೆ ಪಾರ್ಕಿಂಗ್ ಫೆಸಿಲಿಟೀಸ್ ಉಂಟು. ಬಟ್ ಪಾರ್ಕಿಂಗ್ ಆಗದಿದ್ದರೆ ತುಂಬ ಜನರು ಇಲ್ಲಿ ಸೈಡಲ್ಲಿ ಎಲ್ಲ ನಿಲ್ಲಿಸ್ತಾರೆ. ಆ್ಯಂಡ್ ಇಲ್ಲಿ ಎಂಟ್ರೆನ್ಸಲ್ಲಿ ತುಂಬ ಮಂಕೀಸ್ ಎಲ್ಲ ಇತ್ತು. ಆ್ಯಂಡ್ ದೆನ್ ವಿ ಹ್ಯಾವ್ ಆಲ್ಸೋ ಟಿಕೆಟ್. ಇಲ್ಲಿ ಎಂಟರ್ ಮಾಡಲಿಕ್ಕೆ ನಿಮಗೆ ಟಿಕೆಟ್ ಕೂಡ ಬೇಕು. ಸೊ ಎಂಟ್ರಿ ಫೀಸ್ ಪೈನ್ ಫಾರೆಸ್ಟಿಗೆ 40 rupees per person. ಸೊ ನಾವು 200 ಪೇ ಮಾಡಿದ್ದೇವೆ. ಈಗ ಬನ್ನಿ ಒಳಗಡೆ ಹೋಗುವ. ಇಲ್ಲಿ ತುಂಬ ಶೂಟಿಂಗ್ ಎಲ್ಲ ನಡೀತಾ ಇರ್ತದೆ. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಸ್ಟೀಪ್. ಹೋಗುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ದೆನ್ ಅಗೇನ್ ಇಟ್ ಈಸ್ ಅನ್ ಈವ್ನಿಂಗ್ ಟೈಮ್. ತುಂಬ ಚಳಿ ಆಗ್ತದೆ, ತುಂಬ ಅಂದರೆ ತುಂಬ ಚಳಿ ಆಗ್ತಾ ಇತ್ತು. ಅತ್ತೆ ಮಂಕಿ, ಅತ್ತೆ ಮಂಕಿ. ಮಂಕಿ ಇಟ್ ಈಸ್ ಓನ್ಲಿ ಅ ಸೈಟ್ ಸೀಯಿಂಗ್ ಪ್ಲೇಸ್. ಹಾಗೂ ಎಂಡ್
ತನಕ ನಾವು ಹೋಗುವ ಆ್ಯಂಡ್ ಹೋಗಲಿಕ್ಕೆ ಏನು ಸ್ವಲ್ಪ ಟೈಮ್ ಬೇಕು, ಯಾಕೆಂದರೆ ಇಟ್ಸ್ ರಿಯಲಿ ವೆರಿ ಸ್ಟೀಪ್. What season? No. ಅಮ್ಮ ಮತ್ತು ಅಪ್ಪ ಅಲ್ಲಿ ಮೇಲಿಂದ ಬರ್ತಾ ಇದ್ದಾರೆ. ಅಪ್ಪನಿಗೆ ತುಂಬ ಚಳಿ ಆಗ್ತಾ ಉಂಟು, ಇಲ್ಲಾಂದರೆ ಅವರು ಹಾಗೆಲ್ಲ ಹಾಕೋದಿಲ್ಲ. ಆ್ಯಂಡ್ ದೆನ್ ವಿ ಆರ್ ಫೈನಲಿ ಮೂವಿಂಗ್ ಡೌನ್ವರ್ಡ್ಸ್. ಎಲ್ಲರೂ ಬಿಸಿ ಇದ್ದಾರೆ. ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ, ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿ, ಸೆಲ್ಫೀಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಫೈನಲಿ ಐ ಹೋಪ್ ವಿ ವಿಲ್ ರೀಚ್ ಸೂನ್ ಡೌನ್. ಬೇಗ ಹೋಗ್ತೇನೆ. ಎಂಡಿಗೆ ಬರುವಾಗ ನಿಮಗೆ ಇಲ್ಲಿ ಲೇಕ್ ಕಾಣ್ತಾ ಉಂಟು. ಆ್ಯಂಡ್ ದರ್ ಇಸ್ ಹಾರ್ಸ್ ರೈಡ್. ನನಗೆ ಹಾರ್ಸಲ್ಲಿ ರೈಡ್ ಮಾಡಲಿಕ್ಕೆ ಬೇಕು, ಭಯ ಕೂಡ ಆಗ್ತದೆ ಬಿದ್ದರೆ. ಬಟ್ ದೆನ್ ಫೈನಲಿ ಲೆಟ್ ಮೀ ಟ್ರೈ ಒನ್ಸ್ ಬಿಕಾಸ್ ಐ ಹ್ಯಾವ್ ಕಿಯಾನ್ ವಿತ್ ಮೀ ದಿಸ್ ಟೈಮ್. ಕಿಯಾನಿಗೆ ಹಾರ್ಸ್ ಮೇಲೆ ಕೂತ್ಕೊಳ್ಬೇಕಂತ ಹೇಳ್ತಾ ಇದ್ದ. ಸೊ ದೆನ್ ಐ ಟುಕ್ ಆಸ್ ಅನ್ ಅಪಾರ್ಚುನಿಟಿ. ಸೊ ಬನ್ನಿ ಈಗ ಹೋಗುವ. ಫಸ್ಟ್ ಟೈಮ್ ನಾನು ಹಾರ್ಸ್ ಮೇಲೆ ಕೂರ್ತಾ ಇದ್ದೇನೆ. ಭಯ ಕೂಡ ಆಗ್ತದೆ, ಯಾಕೆಂದರೆ ಬಿದ್ದರೆ ಏನಾಗ್ಬೋದಂತ. ಬಟ್ ದೆನ್ ಲೆಟ್ ಮಿ ಟ್ರೈ ಒನ್ಸ್. मैडम इसका साथ पकड़ना ಹಂಗಬಳೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಫ್ಲ್ಯಾಟ್ ಲ್ಯಾಂಡ್ ಅಲ್ಲಲ್ಲ, ಮೇಲೆ ಕೆಳಗೆ ಉಂಟು. ಅದು ಮೇಲೆ ಕೆಳಗೆ ಹೋಗ ನಾನು ಕೂಡ ಬೀಳ್ತೇನೆ ಅಂತ ಅನ್ನಿಸ್ತಾ ಇತ್ತು. ಬಟ್ ದೆನ್ ಫಸ್ಟ್ ಟೈಮ್ ಐ ಟುಕ್ ಅ ರೈಡ್. ಫುಲ್ ಐಮ್ ಹ್ಯಾಪಿ. ಬಪ್ಪುವ ಮಾತ್ರ ಸೀಟ್ ಏನು ಸತ್ತ ಭಯ ಸೀಟ್ ಇಲ್ಲ.
ಬಟ್ ಪ್ಲೇಸ್ ತುಂಬ ಒಳ್ಳೆಯದುಂಟು. ಇಟ್ ಈಸ್ ರಿಯಲಿ ವೆರಿ ನೈಸ್. ತುಂಬ ಅಂದರೆ ತುಂಬ ಒಳ್ಳೆದಿತ್ತು. ಆ್ಯಂಡ್ ವಿ ಕ್ಲಿಕ್ಡ್ ಲಾಟ್ ಆಫ್ ಪಿಕ್ಚರ್ಸ್, ವಿ ಕ್ಲಿಕ್ಡ್ ಲಾಟ್ ಆಫ್ ಸೆಲ್ಫೀಸ್ ಓವರ್. ತುಂಬ ಖುಷಿ ಆಯಿತು. ಸೊ ಡೇ 2 ಐ ಥಿಂಕ್ ವಾಸ್ ರಿಯಲಿ ವೆರಿ ಸಕ್ಸಸ್ಫುಲ್. ಫೈನಲಿ ಮೈ ಲೈಫ್ ಟೈಮ್ ಏನಪ್ಪ ಹೇಳೋದು, ಡ್ರೀಮ್ ಅಂತ ಹೇಳ್ಬೋದು. ಆ್ಯಂಡ್ ಐ ಫೈನಲಿ ವೆಂಟ್ ಫಾರ್ ಹಾರ್ಸ್ ರೈಡ್. ಹಾರ್ಸ್ ರೈಡಿಗೆ ಹೋಗಿದ್ವಿ. ಒಂದು ರೈಡಿಗೆ ₹200, ಒಂದು ಅಡಲ್ಟ್ ಮತ್ತು ಒಂದು ಕಿಡ್ ಹೋಗ್ಬೋದು. ನೀವು ಕೂಡ ಬನ್ನಿ, ಟ್ರೈ ಮಾಡಿ, ಒಳ್ಳೆಯದಾಗ್ತದೆ, ಭಯ ಕೂಡ ಆಗ್ತದೆ. ವಿಜಯಪುರ ಮಗ್ನಂತಲ್ಲಿದೆ. ಡೇ 2 ಅಟ್ ಊಟಿ ಸಕ್ಸಸ್ಫುಲ್ ಆಯಿತು. ಫೈನಲ್ ನಾವು ಊಟಿಯಿಂದ ಹೊರಡ್ತಾ ಇದ್ದೀವಿ. ಸೊ ಮಾರ್ನಿಂಗ್ 7 o'clock ಹೊರಡುವಾಗ ಆನ್ ದ ವೇಲಿ ನಾವು ಬ್ರೇಕ್ಫಾಸ್ಟ್ ಇದ್ವಿ. ರೆಸ್ಟೋರೆಂಟಲ್ಲಿ ಎಲ್ಲ ಚಿಕ್ಕದೊಂದು ಗೂಡಂಗಡಿ ಇತ್ತು. ಸೊ ಈ ಬಗ್ಗೆ ಏನೆಲ್ಲ ನಾವು ತಿಂದ್ವಿ, ಏನೆಲ್ಲ ನಾವು ಎಂಜಾಯ್ ಮಾಡಿದ್ವಿ ರೋಡ್ ಸೈಡಲ್ಲಿ ತಿಂದು ಎಲ್ಲ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲ್ ಆಗಿ ನಾವು ಹಾಕ್ತೇವೆ. ಫೈನಲಿ ವಿ ಹ್ಯಾವ್ ಕಮ್ ಟು ಬಂಡೀಪುರ ಎಂಟ್ರಿ ಆಗುವಾಗ ಫಸ್ಟ್ ವಿಲ್ ಗೆಟ್ ಮಧುಮಲೈ, ದಟ್ ಈಸ್ ಬಾರ್ಡರ್ ಹತ್ತಿರ. ಸೊ ಅಲ್ಲಿ ಹೋಗುವಾಗ ತುಂಬ ಎಕ್ಸೈಟೆಡ್ ಆಗಿತ್ತು, ಯಾಕೆಂದರೆ ಅವ್ರು ಹೇಳಿದರು ವೈಲ್ಡ್ ಆ್ಯನಿಮಲ್ಸ್ ಕೂಡ ನಿಮಗೆ ಸಿಗಬಹುದು ಅಂತ. ಸೊ ವಿ ರಿಯಲಿ ವೆರಿ ಎಕ್ಸೈಟೆಡ್ ಟು ಗೋ ಟು ದಿಸ್ ಪ್ಲೇಸ್. ನಾನು ಟೀಚ್ ಮಾಡ್ತಾ ಇರ್ತೇನೆ ಮಕ್ಕಳಿಗೆ, ಬಟ್ ದೆನ್ ಫಸ್ಟ್ ಟೈಮ್ ಐಮ್ ಎಂಟ್ರಿಂಗ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ನಿಮಗೆ ಹೋಗುವಾಗ ಡಿಯರ್ ಎಲ್ಲ ಕಾಣ್ತಾ ಇತ್ತು ನಮಗೆ. ಫಸ್ಟ್ ಆಫ್ ಆಲ್ ಎಕ್ಸೈಟೆಡ್ ಆಗಿತ್ತು ನೋಡುವಾಗ, ಯಾಕೆಂದರೆ ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಸ್ಪಾಟೆಡ್ ಡಿಯರ್ಸ್, ಮಂಕೀಸ್, ಎಲಿಫೆಂಟ್ಸ್. ಹಾಗೂ ಏನಂದರೆ ಒಂದು ಎಲಿಫೆಂಟ್ ನಮ್ಮ ಕಾರ್ ಮುಂದೆನೇ ಪಾಸ್ ಆಯಿತು. ಎಷ್ಟು ಭಯ ಆಯ್ತಂದರೆ ಭಯ ಆಯಿತು. ಫಸ್ಟ್ ಆಫ್ ಆಲ್ ಅವೆಲ್ಲ ಡಿಫ್ರೆಂಟ್ ಆ್ಯನಿಮಲ್ಸ್ ಎಲ್ಲ ನಮಗೆ ಸಿಕ್ತು ನೋಡಲಿಕ್ಕೆ. ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ, ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ. ಆ್ಯಂಡ್ ಫೈನಲಿ ವಿ ಹ್ಯಾವ್ ರೀಚ್ ಬಂಡೀಪುರ ಟೈಗರ್ ರಿಸರ್ವ್. ಆ್ಯಂಡ್ ದೆನ್ ವಿ ಹ್ಯಾವ್ ದ ಮೋಸ್ಟ್ ಫೇಮಸ್ ಸನ್ಫ್ಲವರ್ ಗಾರ್ಡನ್. ಇದು ಪ್ಲ್ಯಾನ್ ಮಾಡಿರುವಂಥದ್ದಲ್ಲ, ಆನ್ ದ ವೇಯಲ್ಲಿ. ಸೊ ಇದೆಲ್ಲ ಬಗ್ಗೆ ನಾನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೇನೆ. ಸೊ ನೆಕ್ಸ್ಟ್ ವೀಕೆಂಡಲ್ಲಿ ನಾನು ನನ್ನ ಬಂಡೀಪುರ ಹಾಗೂ ಸನ್ಫ್ಲವರ್ ಗಾರ್ಡನ್ ಬಗ್ಗೆ ವ್ಲಾಗನ್ನು ಸಪ್ರೇಟ್ ಹಾಕ್ತೇನೆ. ಸೊ ಟಿಲ್ ದೆನ್ ಟೇಕ್ ಕೇರ್, ಬೈ, ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮೈ ಚಾನಲ್.